ಸಾಧು ಶ್ರೀ ನಿಶ್ಚಲದಾಸಿಯವರ ಕೃತಿ ರಾಜನೇ ತರಂಗ 131ನೇ ವಿಷಯಾಂಕ ನಿರ್ವಚನೆಯ ಖ್ಯಾತಿ ಮಂಡನೆ ಖ್ಯಾತಿಯ ಖಂಡನೆ ನಡೀತಾ ಇದೆ. 50ನೇ ಗೋವಾ ಖ್ಯಾತಿ ಮತ ಖಂಡನೆ ಏನು ಮಾಡ್ತಾರ ಅಂತಂದ್ರೆ ಅನ್ಯ ಸ್ಥಾನದಲ್ಲಿರುವ ಅಂದ್ರೇನು? ಅನ್ಯ ಸ್ಥಾನದಲ್ಲಿರುವ ಸರ್ಪಾದಿಗಳು, ಅನ್ಯ ಸ್ಥಾನದಲ್ಲಿರುವ ಸರ್ಪಾದಿಗಳು ಅಂತಂದ್ರೆ ಬ್ರಹ್ಮಾಂಡ, ಪಿಂಡಾಂಡ, ಮಿಥ್ಯಾ ಜಗತ್ತು, ಮಿಥ್ಯ ವಸ್ತುಗಳು ಏನ್ ಹೇಳ್ಬೇಕಂದ್ರೆ ಅನ್ಯ ಸ್ಥಾನದಲ್ಲಿರುವ ಅದು ಎಲ್ಲೇ ಒಂದ್ ಕಡೆ ಅದ ಎಲ್ಲದ ಹುಟ್ಟದಾಗ ಅನ್ಯ ಸ್ಥಾನದಲ್ಲಿರುವ ಸರ್ಪಾದಿಗಳು ಅಂದ್ರೆ ಮೊದಲ ಸ್ಥಾನದಲ್ಲಿರುವ ಸರ್ಪಾದಿಗಳು ಅನ್ಯ ಸ್ಥಾನದಲ್ಲಿ ಅಂದ್ರೆ ರಜ್ಜುವಾದಿ ದೇಶದಲ್ಲಿ ತೋರುತ್ತದೆ. ಹೆಂಗ್ ಬರ್ಕೊತಿರೋದು? ಅನ್ಯ ಸ್ಥಾನದಲ್ಲಿರುವ ಅಂದ್ರೆ ಹುತ್ತ ಮೊದಲಾದ ಹಿಂಬರಿಬೇಕು. ಹುತ್ತ ಮೊದಲಾದ ಅನ್ಯ ಸ್ಥಾನಗಳಲ್ಲಿರುವ ಸರ್ಪಾದಿಗಳು ಅಂದ್ರೇನು? ಬ್ರಾಕೆಟ್ನಾಗ ಬೇಕಿದ್ರೆ ಅನಾತ್ಮ, ನಿತ್ಯ, ಜಗದಾದಿ ವಸ್ತುಗಳು ರಜ್ಜುವಾದಿ ಅನ್ಯ ದೇಶದಲ್ಲಿ ತೋರುತ್ತವೆ ಅಂತ. ಇದಕ್ಕೇನಾದ್ರು ಅನ್ಯತಾ ಖ್ಯಾತಿ ಅಂದ್ರೂ ಹೆಂಗ್ ಬರೀತಿರೋದು? ವಾಕ್ಯ ಅನ್ಯತಾ ಖ್ಯಾತಿ ಅನ್ಯ ಸ್ಥಾನದಲ್ಲಿರುವ ಹುತ್ತ ಮೊದಲಾದ ಅನ್ಯ ಸ್ಥಾನದಲ್ಲಿರುವ ಸರ್ಪಾದಿಗಳು ಅಂದ್ರೆ ಡಬಲ್ ಬರಿಬೇಡ್ರಿ. ಏನ್ ಮಾಡ್ರಿ? ಅದು ಅನ್ಯ ಸ್ಥಾನದಲ್ಲಿರುವ ಫಸ್ಟ್ ಹಾಕಿರ ಹುತ್ತ ಮೊದಲಾದ ಈ ತರ ಬರ್ಕೊಂಡು ಹುತ್ತ ಮೊದಲಾದ ಅನ್ಯ ಸ್ಥಾನಗಳಲ್ಲಿರುವ ಸರ್ಪಾದಿಗಳು ಅಂದ್ರೆ ಅನಾತ್ಮ, ನಿತ್ಯ, ಜಗದಾದಿ ವಸ್ತುಗಳು ರಜ್ಜು ಆದಿ ಅನ್ಯ ದೇಶದಲ್ಲಿ ತೋರುತ್ತವೆ. ಇದು ಅನ್ಯತಾ ಖ್ಯಾತಿ. ಇದನ್ನ ಹೆಂಗ್ ಖಂಡನೆ ಮಾಡ್ತಾರ ಅಂತಂದ್ರೆ ಉತ್ತರ ಇದು ಖಂಡನೆ ಹೆಂಗ್ ಮಾಡ್ತಾರ ಅಂದ್ರ ಹುತ್ತ ಮೊದಲಾದ ಅನ್ಯ ದೇಶಗಳಿಗೂ ಮತ್ತು ರಜ್ಜು ಮೊದಲಾದ ರಜ್ಜುವಾದಿ ದೇಶಗಳ ಹುತ್ತ ಮೊದಲಾದ ಅನ್ಯ ದೇಶಗಳ ಮತ್ತು ರಜ್ಜುವಾದಿ ದೇಶಗಳ ಮಧ್ಯದಲ್ಲಿ ಇರುವ ಗಿಡ, ಗೋಡೆ ಇದನ್ನೆಲ್ಲ ಖಂಡನೆ ಮಾಡೋದು. ಗಿಡ, ಗೋಡೆ ಇತ್ಯಾದಿ ವಸ್ತುಗಳು ತೋರುತ್ತಿಲ್ಲ.
ಇಲ್ಲ, ಕೇವಲ ಸರ್ಪ ಒಂದೇ ತೋರುತ್ತಿದೆ ಎಂದರೆ ಏನಿದು? ಇದು ಅಸಂಗತವಾಗಿದೆ. ಪುತ್ರ ಮೊದಲಾದ ಅನ್ಯ ಸ್ಥಾನಗಳಲ್ಲಿರುವ ಸರ್ಪಾದಿಗಳು ಅನಾತ್ಮ ನಿತ್ಯ ಜಗದಾದಿ ವಸ್ತುಗಳು. ಬ್ರಾಕೆಟ್ ಹಾಕಬೇಕು. ಸರ್ಪಾದಿಗಳು ಆದ್ಮೇಲೆ ಅನಾತ್ಮ ನಿತ್ಯ ಜಗದಾದಿ ವಸ್ತುಗಳು, ಇದು ಬ್ರಾಕೆಟ್ ಹಾಕೊಂಡು ರಜ್ಜುವಾಗಿ ಅನ್ಯ ದೇಶದಲ್ಲಿ ತೋರುತ್ತದೆ. ಒಂದು ಕಡೆ ಇರ್ತದ, ಇನ್ನೊಂದು ಕಡೆ ತೋರ್ತದ ಅಂತಂದ್ರ ಇದನ್ನ ಇದು ಯಾರು ಹೇಳಿದ್ರು ಈ ತರ? ಅನ್ಯತಾ ಖ್ಯಾತಿ ಪ್ರಾಚೀನ ನೈಯಾಯಿಕರು ಹೇಳಿದ್ದು. ಪ್ರಾಚೀನ ನೈಯಾಯಿಕರು ಹೇಳಿದ್ದು ಪುತ್ರ ಮೊದಲಾದ ಅನ್ಯ ಸ್ಥಾನಗಳಲ್ಲಿರುವ ಸರ್ಪಾದಿಗಳು ಅನಾತ್ಮ ನಿತ್ಯ ಜಗದಾದಿ ವಸ್ತುಗಳು. ಸರ್ಪಾದಿಗಳು ಅಂದ್ರೆ ಬ್ರಾಕೆಟ್ ಒಳಗ ಅನಾತ್ಮ ನಿತ್ಯ ಜಗದಾದಿ ವಸ್ತುಗಳು ರಜ್ಜುವಾಗಿ ಅನ್ಯ ದೇಶದಲ್ಲಿ ತೋರುತ್ತವೆ ಅನ್ನೋದು ಇದು ಯಾರು ಹೇಳಿದ್ರಪ್ಪ ಅನ್ಯತಾ ಖ್ಯಾತಿ ಅಂತಂದ್ರ ಇದು ಪ್ರಾಚೀನ ನೈಯಾಯಿಕರು ಹೇಳಿದ್ರು. ಹೇಳಿದ್ದಕ್ಕೆ ಏನಾಯ್ತು, ಇದು ಅಖ್ಯಾತಿ ಏನ್ ಮಾಡ್ತಾನ, ಇದನ್ನ ಖಂಡನ ಮಾಡ್ತಾನ. ಏನಂತಾನ? ಪುತ್ರ ಮೊದಲಾದ ಅನ್ಯ ದೇಶಗಳ ಮತ್ತು ರಜ್ಜುವಾದಿ ದೇಶಗಳ ಮಧ್ಯದಲ್ಲಿ ಇರುವ ಗಿಡ, ಗೋಡೆ ಇತ್ಯಾದಿ ವಸ್ತುಗಳು ತೋರುತ್ತಿಲ್ಲ, ಕೇವಲ ಸರ್ಪವನ್ನೇ ತೋರುತ್ತಿದೆ ಎಂದರೆ ಇದು ಅಸಂಗತ. ಹೀಗಾಗಿ ಇದನ್ನು ಖಂಡನ ಮಾಡೋಣ. ಇದಾದ್ಮೇಲೆ ನವೀನ ನೈಯಾಯಿಕರೇನ್ ಹೇಳ್ತಾರ? ಖಂಡನ ಮಾಡಿದವ್ರು ಯಾರು ಇವರು? ಚಿಂತಾಮಣಿಕಾರ. ನವೀನ ಖಂಡನ ಮಾಡಿದವ್ರು ಯಾರು? ನವೀನ ನೈಯಾಯಿಕರು. ಯಾರು ನವೀನ ನೈಯಾಯಿಕರು? ಚಿಂತಾಮಣಿಕಾರ. ನವೀನ ನೈಯಾಯಿಕರು ಅಲ್ಲರಿ, ಹೇಳಿದವನು ಇದನ್ನು ಖಂಡನ ಮಾಡಿದವನ ಯಾರು? ಚಿಂತಾಮಣಿಕಾರ ಮಾಡ್ತಾನ. ಚಿಂತಾಮಣಿಕಾರ ಇನ್ನ ಒಂದು ರೀತಿಯಿಂದ ಅನ್ಯತಾ ಖ್ಯಾತಿ ಹೇಳಕತ್ತಾನ. ಇವ ಬೇರೆ. ಅಖ್ಯಾತಿ ಅಖ್ಯಾತಿಕಾರ ಯಾರು? ಸಾಂಖ್ಯರು ಮತ್ತು ಪ್ರಭಾಕರರು. ಹೌದಾ ಇಲ್ಲ? ಹೌದ್ರಪ್ಪ. ಇವ್ರೇ ಅನ್ಯತಾ ಖ್ಯಾತಿ ಪ್ರಾಚೀನ ನೈಯಾಯಿಕರು. ಪ್ರಾಚೀನ ನಾಯಕರು ಯಾರು? ಅವರು ಗುರುಗಳು. ನ್ಯಾಯಶಾಸ್ತ್ರದ ಗುರುಗಳು ಯಾರು? ಕಪಿಲನ. ಅವ್ರು ಬರ್ಬೇಕು ಅಲ್ಲ. ಪ್ರಾಚೀನ ನೈಯಾಯಿಕರು, ಕಪಿಲಾದಿ ಮಹರ್ಷಿಗಳು, ಅವರ ಶಿಷ್ಯರು ಎಲ್ಲರೂ ಕೂಡಿ ಏನು ನಿರ್ಧಾರಕ್ಕೆ ಬಂದ್ರಪ್ಪ ಅಂತಂದ್ರೆ, ಒಬ್ರು ಎಲ್ಲಿ ಇಲ್ಲದ ನಾವು ರಜ್ಜು ದೇಶದಲ್ಲಿ ತೋರಿಸ್ತಾರ. ಅವರು ಅಸತ್ ಖ್ಯಾತಿ. ಹಾವು ಹೊರಗಿಲ್ಲ, ಮನುಷ್ಯನ ಬುದ್ಧಿಯಾಗಾದ ಅಂತೇಳಿ ಯಾರು ಹೇಳಿದ್ರು? ಆತ್ಮಖ್ಯಾತಿಯವರು ಹೇಳಿದ್ರು. ಅದು ಕ್ಷಣಿಕ ಅಷ್ಟೇ, ಅದೇನು ಪರ್ಮನೆಂಟ್ ಅಲ್ಲ. ಕ್ಷಣಿಕವಾದಂತ ಹಾವು ಎಲ್ಲಿ ಇಲ್ಲದ ಬರ್ತದ ಅಂತ ಹೇಳಿ ಆತ್ಮಖ್ಯಾತಿಯವರು ಹೇಳಿದ್ರು. ಎಲ್ಲ ಸಾಕಷ್ಟು ವಿವರವಾಗಿ ಹೇಳಿ, ಅವ್ರು ಯಾರು, ಏನು, ಅವ್ರ ಗುರುಗಳೇನು, ಅವ್ರ ಹೆಸರು ಎಲ್ಲ ಹೇಳಿದ್ವಿ. ಅವೇ ಹೇಳ್ಕೊತ ಟೈಮ್ ಆಗ್ತದ ಅಂತ ಹೇಳಿ ಈಗೇನ್ ಮಾಡಿವಿ, ಈಗ ಅನ್ಯತಾ ಖ್ಯಾತಿಗೆ ಬಂದಿವಿ. ಮೂರನೇ ಖ್ಯಾತಿಗೆ ಬಂದಾಗ ಇಲ್ಲೇನ್ ಮಾಡಿದ್ರು? ಖ್ಯಾತಿ ಅವರು ಹಾವ ಉದ್ಯೋಗ ಅಲ್ಲ,
ರಜ್ಜು ದೇಶದಾಗ ಬರೋದಲ್ಲ. ಅದು ಮೊದಲು ಎಲ್ಲಿರ್ತದ ಅನ್ನೋದು ಡಿಸೈಡ್ ಮಾಡ್ರಿ. ಎಲ್ಲಿರ್ತದ ಹಾವು ಇರಂಗಿಲ್ಲ. ಏನು ಅವ್ರಿಬ್ರು ಎಲ್ಲೂ ಇಲ್ಲದ ಅಂತಂದ್ರ ಹಾವಿಗೆ ಎಂತ ಸ್ಥಾನಮಾನ ಕೊಟ್ಟಾರ ಅವ್ರಿಬ್ರು? ಅಸತ್ ಖ್ಯಾತಿ ಮತ್ತು ಆತ್ಮಖ್ಯಾತಿ ಎಲ್ಲೂ ಇಲ್ಲದ ಅಂತಂದ್ರ ಒಂದೇ ಮಗ ಅನ್ನಂತ ಕ್ಷುದ್ರ ಸತ್ಯದ ಸ್ಥಾನಮಾನ ಕೊಟ್ಟಾರ ಇವರಿಬ್ರು. ಅದಕ್ಕ ಕ್ಷುದ್ರ ಸತ್ಯದ ಸ್ಥಾನಮಾನ ಹೆಂಗದ? ಮಂಜೆ ಮಗ ಮೊಲದ ಕೋಡು ಎಲ್ಲೂ ಇಲ್ಲದ್ದು ಅದು ಎಲ್ಲೂ ತೋರಂಗಿಲ್ಲ, ಬರೀ ಕಾಲ್ಪನಿಕ ಆದ ಅನ್ನಂಗ. ಆದ್ರೆ ಇವನ್ ಏನ್ ಮಾಡ್ಯಾನ, ಅವ್ರೇನು ಈ ಒಂದು ಸ್ಥಾನಮಾನ ಪೂರ್ತಿ ಕೆಳಗ್ ಕೊಟ್ಟರಲ್ಲ. ಯಾವ ಸ್ಥಾನಮಾನ ಕೊಟ್ಟರು ಇವರು? ಅಸತ್ಖ್ಯಾತಿ ಮತ್ತು ಆತ್ಮಖ್ಯಾತಿ. ಅವರು ಒಂದೇ ಮಗ ಅಂತಂದ್ರೆ ಅಂದ್ರೆ ಕ್ಷುದ್ರ ಸತ್ಯದ ಸ್ಥಾನಮಾನ ಕೊಟ್ಟರೆ ಇವರು ಹಾವಿಗೆ. ಆದ್ರೆ ಇವನೇನ್ ಮಾಡ್ಯಾನ? ವ್ಯವಹಾರಿಕ ಸತ್ಯದ ಸ್ಥಾನಮಾನ ಕೊಟ್ಟನ. ಅದಪ್ಪ ನಾವು ಎಲ್ಲೂ ಇಲ್ಲದ ಯಾಕಂತಿ ವ್ಯವಹಾರಿಕ ಸತ್ಯದ ಸ್ಥಾನಮಾನ ಕೊಟ್ಟ. ವ್ಯವಹಾರಿಕ ಸತ್ಯದ ಸ್ಥಾನಮಾನ ಕೊಟ್ಟು ಅರ್ಥ ಆಗತ್ತದಲ್ರಿ? ಯಾರಿವ್ರು ಕೊಟ್ಟವರು ವ್ಯವಹಾರಿಕ ಸತ್ಯದ ಸ್ಥಾನಮಾನ? ಅನ್ಯತಾ ಖ್ಯಾತಿಯವರು ಕೊಟ್ಟು ಏನ್ ಮಾಡ್ಯಾರ? ಹಾವು ಇರ್ತದಪ್ಪ, ಉದ್ಯೋಗ ಅದ, ಎಲ್ಲೂ ಇಲ್ಲ, ರಜ್ಜು ದೇಶದಾಗ ತೋರ್ತದೆ. ಹಿಂಗ ಯಾಕೆ ಹೇಳ್ತೀರಿ? ಹಾವು ಇಲ್ಲ ಜಗತ್ನಾಗ. ಹಾವು ಅದ, ಎಲ್ಲಿ ಅದಪ್ಪ? ಹುತ್ತದಾಗ ಅದ, ಹುತ್ತದಾಗ ಹಾವು ಅದ. ಅದೇ ಏನ್ ಮಾಡ್ಲಕತ್ತದ ಇಲ್ಲಿ ರಜ್ಜು ದೇಶದೊಳಗೆ ಅದು ತೋರ್ತಾ ಇದೆ. ಅನ್ಯ ವಸ್ತುವು, ಅನ್ಯ ದೇಶದಲ್ಲಿರುವ ವಸ್ತುವು ಏನ್ ಮಾಡ್ಲಕತ್ತದ? ಆ ವಸ್ತು ಇನ್ನೊಂದು ದೇಶದಲ್ಲಿ ತೋರ್ಲಕತ್ತದ. ಇಲ್ಲಿ ದೇಶ ಭೇದ, ಅಲ್ಲಿದ್ದ ವಸ್ತು ಇಲ್ಲಿ ತೋರ್ಲಕತ್ತದ ಅಷ್ಟೇ ಅಂತ. ಅದಕ್ಕೆ ಅತ್ಯಾಧಿಕಾರ ಏನ್ ಮಾಡ್ತಾನ? ರಾಜ್ಯ ಮತ್ತ ಯಾರು ನಾನು ಬೇಕಾದ್ರೆ ಇಷ್ಟು ಮಾಡಿ ಮಾಡಿ ಕೇಳ್ತಿರ್ತೀನಿ, ನಿಮ್ ಬಾಯಿಗೆ ಬರಂಗಿಲ್ಲ. ನಾನೇ ಹೇಳ್ಕೊತ್ ಕುಂದ್ರದು. ಸಾಂಖ್ಯ ಮತ್ತು ಪ್ರಭಾಕರರು ಅತ್ಯಾಧಿಕಾರದ ಹೇಳಕ್ಕೆ ಬರಲ್ಲ. ಕುಂದರ್ತೇವೆ ಇವು ಬರ್ಬೇಕಿವು, ಪಟ್ಟ 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 ಬರ್ಬೇಕಿವು ಪಾಠ. ಇವು ಸಾಂಖ್ಯ ಮತ್ತು ಪ್ರಭಾಕರರು ಇವ್ರು ಏನ್ ಮಾಡ್ತಾರ? ಇದನ್ನ ನಡೆಸ್ತಾರ. ಏನಂತ ಹುತ್ತ ಏನಂತ ನಡೆಸ್ತಾರ್ರಿ? ಹೆಂಗ್ ನಡೆಸ್ತಾರ? ಅನ್ಯ ದೇಶದಲ್ಲಿ ಹುತ್ತ ಮೊದಲಾದ ಅನ್ಯ ದೇಶದಲ್ಲಿ, ಮೊದಲಾದ ಅನ್ಯ ದೇಶದಲ್ಲಿ ಮತ್ತು ರಜ್ಜು ಆದಿ ದೇಶಗಳಲ್ಲಿ, ದೇಶಗಳಲ್ಲಿ ಒಂದೇ ದೇಶ ಇಲ್ಲ, ದೇಶಗಳಲ್ಲಿ ಮತ್ತು ರಜ್ಜುವಾದಿ ದೇಶಗಳ ಮಧ್ಯದಲ್ಲಿ. ಅಲ್ಲಿ ಉತ್ತರದ, ಇಲ್ಲಿ ರಜ್ಜು ಬಿದ್ದದ. ಅದು ಒಂದು ದೇಶ ಬೇರೆ, ಇದು ಒಂದು ದೇಶ, ಎರಡು ದೇಶ. ಉತ್ತರ ಮೊದಲಾದ ಅನ್ಯ ದೇಶಗಳಲ್ಲಿ, ಅನ್ಯ ದೇಶಗಳಲ್ಲಿ ಬರಿಬಾರ್ದು, ಅನ್ಯ ದೇಶಗಳ, ಉತ್ತರ ಮೊದಲಾದ ಅನ್ಯ ದೇಶಗಳ ಮತ್ತು ರಜ್ಜುವಾದಿ ದೇಶಗಳ ಮಧ್ಯದಲ್ಲಿ ಇರುವ ಗಿಡ, ಗೋಡೆ ಇತ್ಯಾದಿ ವಸ್ತುಗಳು ತೋರುತ್ತಿಲ್ಲ. ಕೇವಲ ತೋರುತ್ತಿಲ್ಲ ಅನ್ನೋದು ಕಾಮ ಹಾಕಬೇಕು. ಕೇವಲ ಸರ್ಪವೊಂದೇ ತೋರುತ್ತಿದೆ ಎಂದರೆ ಇದು ಅಸಂಗತ. ಇದೊಂದು ಸಾರಿ ಓದಿಬಿಡುತ್ತಲ್ಲ. ಉತ್ತರ ಮೊದಲಾದ ಅನ್ಯ ದೇಶಗಳ ಮತ್ತು ರಜ್ಜು ಆದಿ ದೇಶಗಳ ಮಧ್ಯದಲ್ಲಿರುವ ಗಿಡ, ಗೋಡೆ ಇತ್ಯಾದಿ ವಸ್ತುಗಳು ತೋರುತ್ತಿಲ್ಲ. ಕೇವಲ ಸರ್ಪ ಒಂದೇ ತೋರುತ್ತಿದೆ ಎಂದರೆ ಇದು ಅಸಂಗತವಾಗಿದೆ. ಇನ್ನೊಂದು ರೀತಿ ಮಾಡ್ಯಾರ. ಏನ್ ಮಾಡ್ಯಾರ? ಇನ್ನೊಂದು ರೀತಿ ಏನ್ ಮಾಡ್ಯಾರ? ಚಿಂತಾಮಣಿಕಾರ ನವೀನ ನ್ಯಾಯಕ ಅನ್ಯವಾದ. ಅದು ದೇಶ ಭೇದ. ಅದು ಇರೋದು ಒಂದ್ ಕಡೆ, ತೋರೋದು ಇನ್ನೊಂದ್ ಕಡೆ, ಅದು ದೇಶ ಭೇದ. ಇದೇನದ ವಸ್ತು ಭೇದ. ಏನ್ ಹೇಳ್ತಾನ? ಅನ್ಯವಾದ ರಜ್ಜುವಿನಲ್ಲಿ, ರಜ್ಜುನೇ ಬೇರೆ, ರಜ್ಜುವಿಗೆ ಸರ್ಪಕ್ಕೆ ಸಂಬಂಧ ಇಲ್ಲ. ಅನ್ಯವಾದ ರಜ್ಜುವಿನಲ್ಲಿ ಅನ್ಯವಾದ ಸರ್ಪವು
ತೋರುತ್ತದೆ. ಇದು ನವೀನ ನ್ಯಾಯಕರ ಹೇಳ್ತಾನೆ. ಅನ್ಯವಾದ ರಜ್ಜುವಿನಲ್ಲಿ ಅನ್ಯವಾದ ಸರ್ಪವು ತೋರುತ್ತಿದೆ ಅಂತಂದ್ರ ಇರುವುದು ಒಂದು ವಸ್ತು. ವಸ್ತುವಿನ ಇರುವಿಕೆ ಬೇರೆ, ವಸ್ತುವಿನ ತೋರುವಿಕೆ ಬೇರೆ. ಹೌದಾ ಇಲ್ಲ? ವಸ್ತುವಿನ ಇರುವಿಕೆ ಬೇರೆ, ವಸ್ತುವಿನ ತೋರುವಿಕೆ ಬೇರೆ. ಈ ರೀತಿ ನಡೆದಿದು ಅಂತ ಅದಕ್ಕೆ ಇವೆಲ್ಲವನ್ನು ಖಂಡಿಸಿ ಇವತ್ತು ತಮ್ಮದೊಂದು ಹೇಳ್ದ. ಯಾರು ಅಚ್ಚಾಟಿಕಾರ. ವಸ್ತುವಿನ ಇರುವಿಕೆ ಒಂದೇ ಬೇರೆ, ವಸ್ತುವಿನ ತೋರಿಕೆ ಇನ್ನೊಂದು ಅಂತ ಹೇಳಿ ಹೇಳ. ಅದು ವಸ್ತು ಇರೋದು ಒಂದು ಕಡೆ, ತೋರೋದು ಇನ್ನೊಂದು ಕಡೆ ಅಂತ ಹೇಳಿ ಪ್ರಾಚೀನ ನ್ಯಾಯಿಕರು ಹೇಳಿದ್ರು. ವಸ್ತು ಇರೋದು ಒಂದ್ ಕಡೆ, ತೋರೋದು ಇನ್ನೊಂದು ಕಡೆ ಅಂತಂದ್ರೆ ಮತ್ತೆ ಮಧ್ಯದಲ್ಲಿ ಇರುವ ಇಲ್ಲ ಬೇರೆ ಬೇರೆ ವಸ್ತುಗಳನ್ನು ಅವು ತೋರಂಗಿಲ್ಲಲ್ಲ ಅಂತೇಳಿ ಅಚ್ಚಾಟಿಕಾರ ಅದನ್ನ ಖಂಡಿಸಿ ಆ ವಸ್ತು ಇರದೇ ಬೇರೆ, ತೋರದೇ ಬೇರೆ, ಹಾವಾಗಿ ತೋರ್ಲಕ್ಕದ ಅಂತೇಳಿ ಇವ ಏನ್ ಮಾಡ್ಯಾನ, ಆ ತೋರುವಿಕೆಗೂ ಇರುವಿಕೆಗೂ ಇನ್ನ ಸ್ವಲ್ಪ ಸಮೀಪ ಬಂದಾನೆ. ಆದ ಅಂತೇಳಿ ಅದಕ್ಕೊಂದು ಸ್ಥಾನಮಾನ ಕೊಟ್ಟರು. ಒಂದು ಕ್ಷುದ್ರ ಸತ್ಯದಿಂದ ಮೇಲಕ್ಕೆ ಬಂದು ವ್ಯಾವಹಾರಿಕ ವಸ್ತುವಿನ ಸ್ಥಾನಮಾನ ಕೊಟ್ಟರು. ಆ ಭಾವನದ ಅಭಾವ ಅದು ಎಲ್ಲೂ ಇಲ್ಲದಲ್ಲ ಹೇಳಿ ಸ್ಥಾನಮಾನ ಕೊಟ್ಟು ಅದರ ತೋರುವಿಕೆ ಮತ್ತು ಇರುವಿಕೆ ಎರಡಕ್ಕ ಸಮೀಪಕ್ಕೆ ಬಂದರು. ಸಮೀಪಕ್ಕೆ ಬಂದು ಏನಾಯ್ತು, ಈ ಸಿದ್ಧಾಂತಗಳು ಒಂದಕ್ಕೊಂದು ಗುದ್ದಾಡಗತ್ತವು. ಗುದ್ದಾಡಗ ಈ ಅಚ್ಚಾತಿ ಮತವನ್ನ ಖಂಡನ ಮಾಡಬೇಕಾದ್ರೆ ಅಚ್ಚಾತಿ ಮತ ಖಂಡನ ಅದಕ್ಕೆ ಮೊದಲು ಅಚ್ಚಾತಿ ಅಂದ್ರೆ ಏನು ಅಂತಂದು ತಿಳ್ಕೋಬೇಕು. ಅಚ್ಚಾತಿ ಅಂತಂದ್ರ ಇದು ಸರ್ಪ ವಿರುತ್ತದೆ ಎಂಬುವಲ್ಲಿ, ಇದು ಸರ್ಪವಿರುತ್ತದೆ ಎಂಬುವಲ್ಲಿ ಒಂದು ಏನು ಪಾಯಿಂಟ್ ಅದ, ಇದು ಸರ್ಪವಿರುತ್ತದೆ ಎಂಬುವಲ್ಲಿ ಏನದ ಹಗ್ಗದ ಸಾಮಾನ್ಯ ಯಥಾರ್ಥ ಜ್ಞಾನ ಇರುತ್ತದೆ. ನೋಡ್ರಿ, ಇದು ಸರ್ಪವಿರುತ್ತದೆ ಎಂಬುವಲ್ಲಿ ಒಂದು ಒಂದನೇ ಪಾಯಿಂಟ್ ಏನದ, ಹಗ್ಗದ ಸಾಮಾನ್ಯ ಯಥಾರ್ಥ ಜ್ಞಾನವಿರುತ್ತದೆ ಅಂತ ಹೇಳ್ತಾನ. ಸರ್ಪ ಕಾಣುವವನಿಗೆ ಹಗ್ಗದ ಯಥಾರ್ಥ ಜ್ಞಾನ ಇರ್ತದೇನ್ರಿ? ಹಗ್ಗದ ಯಥಾರ್ಥ ಜ್ಞಾನ ಇತ್ತು ಅಂತಂದ್ರೆ ಇದನ್ನ ಖಂಡಿಸ್ಬೇಕು. ಒಂದೊಂದೇ ಮಾತು, ಮೂರೇ ಮಾತುಗಳೇ ನಾವು ಅತ್ಯಾಧಿಕಾರ ಇದನ್ನ ಖಂಡನ ಮಾಡಬೇಕು. ಯಾರು ಮಾಡ್ಲಕತ್ತಾರ? ಅತ್ಯಾಧಿಕಾರ ಖಂಡನ ಯಾರು ಮಾಡ್ಲಕತ್ತಾರ? ಸಾಧುಶ್ರೀ ಇದು ಸರ್ಪವಿರುತ್ತದೆ ಎಂಬುವಲ್ಲಿ, ಇದು ಸರ್ಪವಿರುತ್ತದೆ ಎಂಬುವಲ್ಲಿ ಖಂಡನ ಬೇರೆ ಮಂಡನ ಬೇರೆ. ಅವ್ರ ವಿಚಾರ ಮಂಡನದ ಅನಿರ್ವಚನೀಯ ವಿಚಾರ ಮಂಡನ. ಇವರೆಲ್ಲರೂ ಖಂಡನ ಮಾಡಿ ಮಂಡನ ಮಾಡೋದು ಅನಿರ್ವಚನೀಯ ಮಂಡನಕ್ಕೆ ಸಂಬಂಧಪಟ್ಟ ವಿಷಯ ಖಂಡನ. ಈ ವಾಕ್ಯವನ್ನ ಯಾಕೆ ಖಂಡಿಸ್ತೀರಿ? ನೀವು ಅರ್ಥ ಮಾಡ್ಕೊಂಡು ಅನುಭವ ತಂದ್ಕೋಬೇಕಿದು. ಹಗ್ಗದ ಇದು ಸರ್ಪವಿರುತ್ತದೆ ಎಂಬುವಲ್ಲಿ ಏನದ, ಎರಡು ಜ್ಞಾನಗಳಿವೆ. ಒಂದನೇ ಜ್ಞಾನ ಏನದ, ಹಗ್ಗದ ಸಾಮಾನ್ಯ ಯಥಾರ್ಥ ಜ್ಞಾನವಿರುತ್ತದೆ. ಇವ ಯಾವ ಹೇಳ್ತಾನಿವ?
ಹಗ್ಗದ ಸಾಮಾನ್ಯ ಯಥಾರ್ಥ ಜ್ಞಾನವಿರುತ್ತದೆ. ಹಂಗಂದ್ರೆ ಏನು? ಹಗ್ಗದ ಸಾಮಾನ್ಯ ಯಥಾರ್ಥ ಜ್ಞಾನ ಇರ್ತದಂದ್ರೆ ಹಗ್ಗ ಆದ ಅಂತೇಳಿ ಅವನಿಗೆ ಆ ಹಗ್ಗದ ಬಗ್ಗೆ ಒಂದು ಕನ್ಫರ್ಮ್ ಆದ ಜ್ಞಾನ ಅದ. ಹಗ್ಗದ ಸಾಮಾನ್ಯ ಯಥಾರ್ಥ ಜ್ಞಾನವಿರುತ್ತದೆ ಅಂದ್ರೆ ಹಗ್ಗದ ಬಗ್ಗೆ ಅವನಿಗೊಂದು ಕನ್ಫರ್ಮ್ ಆಗಿದ್ದಂತ ಒಂದು ಜ್ಞಾನ ಅದ ಅಂದ್ರೆ ಅದನ್ನ ಹಗ್ಗ ಆದ ಅಂತ ಗೊತ್ತಾದ್ಮೇಲೆ ಅವನಿಗೆ ಹಾವು ಯಾಕೆ ಕಾಣಿಸ್ತದೆ? ಮತ್ತೆ ಹಗ್ಗದ ಸಾಮಾನ್ಯ ಯಥಾರ್ಥ ಜ್ಞಾನವಿರುತ್ತದೆ ಅಂದಾಗ ಇದನ್ನು ಖಂಡನ ಮಾಡ್ಬೇಕಾದ್ರ ಹಗ್ಗದ ಯಥಾರ್ಥ ಜ್ಞಾನ ಇದು ಖಂಡನೆ. ಇದು ಹಗ್ಗದ ಯಥಾರ್ಥ ಜ್ಞಾನ ವಿದ್ರವನು ಹಾವನ್ನು ಕಾಣಲಾರ ಹಗ್ಗನೇ ಕಾಣ್ತಾನ, ಭಯವನ್ನು ಪಡಲಾರ. ಹೌದಾ ಇಲ್ಲ? ಹಗ್ಗ ಆದಂತ ಗೊತ್ತು ಯಥಾರ್ಥ ಜ್ಞಾನ ಅಂದ್ಮೇಲೆ ನಾವು ಹಾವ ಯಾಕೆ ಕಾಣ್ತಾನ, ಭಯ ಯಾಕೆ ಪಡ್ತಾನ, ಇದು ಒಂದನೇ ಮಾತಿನ ಖಂಡನ. ಮತ್ತೆ ಎರಡನೇ ಮಾತು ಏನ್ ಹೇಳ್ತಾನ? ಇನ್ನ ಒಂದೇನದ ಎರಡನೇ ಖಂಡನ? ಹಿಂದೆ ಎಂದು ನೋಡಿದ ಸರ್ಪದ ಶ್ರುತಿ ಜ್ಞಾನ. ಈಗ ಲೈನಿಗೆ ಬಂದಿರ ನಾವು. ಹಿಂದೆ ಎಂದೋ ನೋಡಿದ, ಮುಖ್ಯ ಬೇಕಾಗಿರ್ಲಿಕ್ಕ ನಿಮ್ಗೆ ಅರ್ಥ ಮಾಡ್ಕೊಂಡು ನೀವೇ ಹೇಳ್ಬೇಕಿದು. ಹಿಂದೆ ಎಂದೋ ನೋಡಿದ ಸರ್ಪದ ಸ್ಮೃತಿ ಜ್ಞಾನ ಅಂತ ಒಂದದ ಇರುತ್ತದೆ. ಅದಕ್ಕೆ ಖಂಡನ ಏನದ? ಹಿಂದೆ ಎಂದೋ ನೋಡಿದ ಸರ್ಪದ ಸ್ಮೃತಿ ಜ್ಞಾನ ಅಂತಂದ್ರೆ ಅವನಿಗೆ ಅಜತ್ವದ ನನಗ ಅಂಜಿಕ್ ಬಂದು ಓಡ್ಲಕತ್ತೀನಿ. ಯಾಕೆ ಓಡ್ಲಕತ್ತೀನಿ ಅಂದ್ರೆ ಹಾವ ಅಂತಲ್ಲ ಅಂಜು ಓಡ್ಲಕತ್ತೀನಿ. ಎಲ್ಲಿ ಅದ ಹಾವ? ಇನ್ನೊಂದು 20 ವರ್ಷದಿಂದ ಎಲ್ಲೋ ಹಾವು ನೋಡಿದ್ವಿ, ಅದು ಈಗ ನನಗೆ ನೆನಪಾಗ್ಯದ, ಅದಕ್ಕೆ ನನಗೆ ಅಂಜಿಕೆ ಬಂದು ನಾನು ಓಡ್ಲಕತ್ತೀನಿ. ಎಲ್ಲೋ ನೋಡಿದ ಹಾವು ಅಂದ್ರೆ ನನಗೆ ನೆನಪಾಗ್ಯದ ಅಂತಂದ್ರೆ ಇದು ಹಾಸ್ಯಾಸ್ಪದ. ಅದಕ್ಕೆ ಹಿಂದೆ ಎಲ್ಲೋ ನೋಡಿದ ಸರ್ಪದ ಸ್ಮೃತಿ ಜ್ಞಾನ. ಅದಕ್ಕೆ ಸ್ಮೃತಿ ಜ್ಞಾನದಿಂದ ಸರ್ಪದ ಸ್ಮೃತಿ ಜ್ಞಾನದಿಂದ ಭಯ ಉಂಟಾಗುವುದು ಅಸಂಗತ. ಏನೇನೋ ನೆನಪಾಗ್ತಿರ್ತಾವ, ಅವ್ ನೆನಪಾಗೋಣ ಅಂಜಿಕೆ ಬರ್ತದೇನ್ರಿ? ಹುಲಿ ನೆನಪಾಯ್ತು, ಸರ್ಪ ನೆನಪಾಯ್ತು ಅನ್ನೋನ ಆ ಸ್ಮೃತಿ ಜ್ಞಾನದಿಂದ ಭಯ ಉಂಟಾಗೋದು ಅಸಂಗತ, ಹಾಸ್ಯಾಸ್ಪದ. ಹಗ್ಗದ ಯಥಾರ್ಥ ಜ್ಞಾನ ಅಂತಂದ್ರೆ ಹಗ್ಗವನ್ನು ನೋಡಿ ಭಯ ಪಡುವುದು ಹಾಸ್ಯಾಸ್ಪದ. ಯಥಾರ್ಥ ಜ್ಞಾನನೇ ಆಗ್ಯದಂತಂದ್ರೆ ಹಗ್ಗವನ್ನು ನೋಡಿ ಭಯ ಪಡುವುದು. ಹಗ್ಗವನ್ನು ನೋಡಿ ಭಯ ಪಡುವುದು ಹಾಸ್ಯಾಸ್ಪದ, ಒಂದನೇ ಪಾಯಿಂಟ್. ಮತ್ತೆ ಒಂದು ಸ್ಮೃತಿ ಜ್ಞಾನ ಆಗ್ಯದಂತಂದ್ರೆ ಅದನ್ನು ಹಾಸ್ಯಾಸ್ಪದ, ಅದರಿಂದ ಭಯ ಪಡೋದು. ಹೌದಾ ಇಲ್ರಿ? ಹಗ್ಗ ನೋಡ್ಯಾನ ಓಡಿರ್ಬೇಕು. ಯಾಕೆ ಓಡಿರ್ಬೇಕಂತಲ್ಲ? ಹಾವಿಂದ ನೆನಪಾಗ್ಯದ ಓಡಿರ್ಬೇಕು. ಹಾವಿಂದು ಸ್ಮೃತಿ ಜ್ಞಾನ, ಹಗ್ಗದ ಯಥಾರ್ಥ ಜ್ಞಾನ, ಇವೆರಡು ಕೂಡ ಅವನಿಗೆ ಭಯ ಬರೋಂತ ಪ್ರಶ್ನೆನೇ ಇಲ್ಲ. ಹಾವಿಂದ ನೆನಪಾಗ್ಯದಂದ್ರೂ ಭಯ ಇಲ್ಲ, ಹಗ್ಗದ ಯಥಾರ್ಥ ಜ್ಞಾನ ಆದರೂ ಭಯ ಇಲ್ಲ. ಇದು ಭಯ ಎಲ್ಲಿಂದ ಬಂತು? ಅದಕ್ಕೆ ಈ ರೀತಿ ಇದನ್ನು ಖಂಡನ ಮಾಡಬೇಕು. ಹಗ್ಗದ ಸಾಮಾನ್ಯ ಯಥಾರ್ಥ ಜ್ಞಾನ ಮತ್ತು ಹಾವಿನ ಏನದ ಸ್ಮೃತಿ ಜ್ಞಾನ, ಇವೆರಡು ಭಯಕ್ಕೆ ಕಾರಣಗಳಲ್ಲ. ಆದ್ರೆ ನಾವು ಭಯಪಟ್ಟು ಓಡ್ಲಕತ್ತಂದ್ರೆ
ಅಸಂಗತ. ಹಗ್ಗದ ಯಥಾರ್ಥ ಜ್ಞಾನ ಆದವ ಆ ಒಂದೇಳಿ ಅಂಜಿ ಓಡೋದನಂತಂದ್ರ ಹಗ್ಗ ನೋಡೇ ಓಡೋದನಂತಂದ್ರ ಅದರ ಅರ್ಥ ಏನು? ಹಗ್ಗ ನೋಡಿ ಓಡೋದನಂದ್ರ ಅದರ ಅರ್ಥ ಏನು? ಆಧ್ಯಾತ್ಮದ ಯಥಾರ್ಥ ಜ್ಞಾನ ಅದಂತ ಹೇಳ್ಯಾರ. ಆಧ್ಯಾತ್ಮದ ಮತ್ತ ಹಾವಿಂದು ಎಂದೋ ನೆನಪಾಗ್ಯದ, ಎಂದೋ ನೋಡಿದ ಹಾವಿನ ನೆನಪಾಗ್ಯದ, ಅದಕ್ಕೆ ಅಂಜಿ ಅಳ್ಳಕತ್ತಾನ ಅಂತಂದ್ರ ಅದು ಆಧ್ಯಾತ್ಮದ. ಯಾಕೆ ಅಳ್ಳಕತ್ತಾನ? ಹಾವಿನ ಸಲ ಗಂಜಲಕತ್ತಾನ. ಹಾವು ಎಲ್ಲದ? ಅವನ ನೆನಪಿನಾಗದ, ಅವನಿಂದ ನೆನಪು ಮಾಡ್ಕೊಂಡು ಅಳ್ಳ. ಇದು ಆಧ್ಯಾತ್ಮ. ಗೊತ್ತೈತ್ರೆ? ಎರಡನೇ ಪಾಯಿಂಟ್ ಖಂಡನ ಮಾಡಿದ್ರ, ಸ್ಮೃತಿ ಜ್ಞಾನವನ್ನು ಖಂಡನ ಮಾಡಿದ್ರ. ಸ್ಮೃತಿ ಜ್ಞಾನದ ಮೂಲಕ ಒಂದನೇ ಪಾಯಿಂಟ್ ಏನು? ಅಗ್ಗದ ಯಥಾರ್ಥ ಜ್ಞಾನದ ಮೂಲಕ ಅಗ್ಗದ ಯಥಾರ್ಥ ಜ್ಞಾನದ ಮೂಲಕ ಉಂಟಾದ ಸರ್ಪದ ಭಯ ಅಸಂಗತ. ಸರ್ಪ ಇಲ್ಲೇ ಇಲ್ಲ, ಯಥಾರ್ಥ ಜ್ಞಾನ ಆದ್ಮೇಲೆ ಅಲ್ಲಿ ಸರ್ಪದ ಸಮಸ್ಯೆ ಇಲ್ಲ. ಸರ್ಪ ಹೇಗೆ ಬರ್ತಪ್ಪ ಅಂತಂದ್ರೆ ಎಲ್ಲೋ ನೋಡಿದ ಸರ್ಪದ ಸ್ಮೃತಿ ಜ್ಞಾನ ಆಗಿದ್ದಕ್ಕ ಅದಕ್ಕೆ ಸರ್ಪದ ಸ್ಮೃತಿ ಎರಡನೇ ಜ್ಞಾನ. ಎರಡು ಜ್ಞಾನಗಳಿವೆ ಅಂತ ಹೇಳಿಲ್ಲ. ಸರ್ಪದ ಸ್ಮೃತಿ ಜ್ಞಾನದ ಮೂಲಕ ಉಂಟಾದ ಸರ್ಪದ ಭಯ ಅಸಂಗತ, ಅಸಂಭವ, ಅಸಂಗತ. ಈ ಖಂಡನ ಹೆಸರು ಎರಡು ಪಾಯಿಂಟ್. ಸರ್ಪದ ಸ್ಮೃತಿ ಜ್ಞಾನದ ಮೂಲಕ ಉಂಟಾದ ಸರ್ಪದ ಭಯ ಅದು ಅಸಂಗತ. ಮತ್ತು ಅಗ್ಗದ ಯಥಾರ್ಥ ಜ್ಞಾನವಾದ್ಮೇಲೆ ಅಗ್ಗನೆ ನೋಡಿ ಅಂಜಾಕತ್ತಂದ್ರೆ ಅದು ಅಸಂಗತ. ಹೀಗಾಗಿ ಅಜ್ಞಾತಿಯ ಮತವಾದವು ಖಂಡನೀಯ, ಅಸಂಗತ. ಇನ್ನೊಂದು ರೀತಿ ಏನ್ ಹೇಳ್ತಾನ? ವಿಶೇಷ ರೂಪದಿಂದ ರಜ್ಜುವಿನ ಯಥಾರ್ಥ ಜ್ಞಾನವಾದ ನಂತರ ಈ ರೀತಿ ವಾದ ಹೊಂದುತ್ತದೆ. ರಜ್ಜುವಿನಲ್ಲಿ ನನಗಾದ ಸರ್ಪದ ಜ್ಞಾನ ಮಿಥ್ಯೆಯಾಗಿತ್ತು. ಈ ವಾದದಿಂದ ಕೂಡ ಸರ್ಪದ ಜ್ಞಾನವು ರಜ್ಜುವಿನಲ್ಲಿಯೇ ಆಗುತ್ತದೆ ವಿನ ಪೂರ್ವದಲ್ಲಿ ಎಲ್ಲಿಯೋ ನೋಡಿದ ಸರ್ಪದ ಜ್ಞಾನ ಸ್ಮರಣವಾಗುವುದಿಲ್ಲ. ಅದಕ್ಕ ಇಲ್ಲೇನಾಯ್ತು? ಅಜ್ಞಾಧಿಕಾರನ್ನು ಎಲ್ಲೋ ನೋಡಿದ ಸರ್ಪದ ಜ್ಞಾನ ಆಗುವುದಿಲ್ಲ. ಎಲ್ಲೋ ನೋಡಿದ ಸರ್ಪದ ಜ್ಞಾನ ಅನ್ನೋದು ರಜ್ಜುವಿನಲ್ಲಿ ಆಗ್ತದ. ಅವನಿಗೆ ಬೆಳಕ ಮಾಡಿ ತೋರಿದ ಬಳಿಕ ಅವನ್ನೇ ಹಗ್ಗ ಎಂದು ತಿಳಿದಿದ್ದಾನೆ ಅಂತೇ ಹೊರತು ಎಲ್ಲೋ ನೋಡಿದ ಸರ್ಪದ ಸ್ಮರಣೆ ಮಾಡಬೇಕು ಎನ್ನುವ ಹಾಗಿಲ್ಲ. ಹೀಗಾಗಿ ಇದು ಸರ್ಪವಿರುತ್ತದೆ ಅಂತೇಳಿ ಈ ರೀತಿ ಜ್ಞಾನದಲ್ಲಿ ಒಂದೇ ತೋರುತ್ತದೆ, ಅಲ್ಲಿ ಎರಡು ಇಲ್ಲ. ಇದೇನದ? ಇನ್ನೊಂದು ರೀತಿ ಇವನು ಮಾತನ್ನ ಖಂಡಿಸೋದು ಅಂತಂದ್ರೇನು? ಇನ್ನೊಂದು ರೀತಿ ನಿತ್ಯದ ಅಂತ ಹೇಳ್ತಾರ. ಅಂತಃಕರಣ ಏನ್ ಮಾಡ್ತದೆ? ಒಂದು ಕಾಲದಲ್ಲಿ ಅಂತಃಕರಣವು ಒಂದು ಕಾಲದಲ್ಲಿ ಎರಡು ಜ್ಞಾನ ಮಾಡಿಕೊಡುವುದಿಲ್ಲ. ಎರಡು ಜ್ಞಾನ ಮಾಡಿಕೊಡಂಗಿಲ್ಲ. ಒಂದು ಅಗ್ಗದ ಯಥಾರ್ಥ ಜ್ಞಾನ, ಇನ್ನೊಂದು ಸರ್ಪದ ಒಂದು ಅಗ್ಗದ ಯಥಾರ್ಥ ಜ್ಞಾನ, ಎರಡನೇದು ಸರ್ಪದ ಸ್ಮೃತಿ ಜ್ಞಾನ. ಎರಡು ಮಾಡಿ ಕೊಡುವುದಿಲ್ಲ. ಏನ್ ಮಾಡ್ತದೆ? ಒಂದೇ ಜ್ಞಾನ ಮಾಡಿಕೊಡುತ್ತದೆ. ಒಂದೇ ಜ್ಞಾನವನ್ನು ಮಾಡಿ ಕೊಡುತ್ತದೆ. ಒಂದನೇದೇನು? ಅಜ್ಞಾನ
ಹತ್ತಂದಾಗ ಅಜ್ಞಾನ ಕಾಲದಲ್ಲಿ ಸರ್ಪದ ಜ್ಞಾನ ಅಥವಾ ಎರಡನೇದು ಜ್ಞಾನದ ಕಾಲದಲ್ಲಿ ರಜ್ಜುವಿನ ಜ್ಞಾನ. ಅದರ ಒಂದು ಕತ್ತಲ ಇದ್ದಾಗ ಒಂದು ಭಾವನೆ ಅಂತದ, ಇಲ್ಲ ಬೆಳಕಿನಾಗ ಅದು ಹಾಗಾಗಿರ್ತದ ಅಷ್ಟೇ. ರಜ್ಜುವಿನಲ್ಲಿ ತೋರಿದ ಸರ್ಪವು ಎಲ್ಲಿದು? ರಜ್ಜುವಿನಲ್ಲಿ ತೋರಿದ ಸರ್ಪವು ರಜ್ಜುವಿನದೇ ಆಗಿರುತ್ತದೆ. ರಜ್ಜುವಿನೇ ಇರ್ತದದು. ರಜ್ಜುವಿನಲ್ಲಿ ತೋರಿದ ಸರ್ಪ ಎಂದೋ ಎಲ್ಲೋ ನೋಡಿದ ಸರ್ಪದ ಸ್ಮೃತಿ ಜ್ಞಾನವಲ್ಲ. ಇದು ಇನ್ನೊಂದು ರೀತಿಯ ಖಂಡನ ನಿತ್ಯಾನಂದಜಿಯವರು. ಅಂತಃಕರಣಕ್ಕೆ ಒಂದು ಕಾಲದಲ್ಲಿ ಒಂದು ವಸ್ತುವಿನ ಬಗ್ಗೆ ಒಂದು ಅಭಿಪ್ರಾಯ ತಾಳುವಂತ ಸಾಮರ್ಥ್ಯ ಆದ, ಒಂದು ವಸ್ತುವಿನ ಬಗ್ಗೆ ಎರಡು ಅಭಿಪ್ರಾಯ ತಾಳಕ್ಕಾಗಂಗಿಲ್ಲ ಅಂತ ಅದು ಸಾಮರ್ಥ್ಯ ಇರದೆ ಹಂಗೆ ಆದ. ಒಂದು ಸಲ ಒಂದು ಇಂದ್ರಿಯದ ಮೂಲಕ ಒಂದು ವಿಷಯವನ್ನು ಮಾತ್ರ ಅದು ಗ್ರಹಿಸ್ತದ, ಒಂದಕ್ಕಿಂತ ಹೆಚ್ಚು ಗ್ರಹಿಸಕ್ಕ ಅದಕ್ಕೆ ಸಾಮರ್ಥ್ಯ ಇಲ್ಲ, ಎರಡೆರಡು ಮಾಡಂಗಿಲ್ಲದು. ಅದಕ್ಕೆ ಇಲ್ಲೇನಾಯ್ತು? ಹಗ್ಗ ಇದ್ದದ, ಆ ಹಗ್ಗ ಮಂದಗತ್ತಲೆ ಇರುವ ಕಾರಣ ಅದು ಏನದಂತ ಗೊತ್ತಿಲ್ಲ, ಅಸ್ಪಷ್ಟವಾದ ಜ್ಞಾನ ಆಗ್ಯದ. ಅಸ್ಪಷ್ಟವಾದ ಜ್ಞಾನ ಆಗಿ ತನ್ನ ಅನುಭವದ ಮೂಲಕ ಈ ರೀತಿ ಇದ್ದಂತ ವಸ್ತು ಹಿಂಗಂದ್ರೆ ಇದು ಹಾವೇ ಇರ್ತದ. ತನ್ನ ಅನುಭವದ ಮೂಲಕ ಅದರ ಬಗ್ಗೆ ಪ್ರಾತಿಮಾಸಿಕ ಸತ್ಯ ತನ್ನ ಪಾಡಿಗೆ ತಾನೇ ಅರ್ಥ ಮಾಡ್ಕೊಂಡ ಹಾವು ಅಂತ ತಿಳ್ಕೊಂಡು, ಹೀಗಾಗಿ ಹಗ್ಗದ ಏನದ ಅಜ್ಞಾನ ಕಾಲದಲ್ಲಿ ಏನಾಗ್ತದ? ಸರ್ಪದ ಜ್ಞಾನ ಆಗ್ತದ. ಆದ್ರೆ ಅದು ಸರ್ಪ ಎಲ್ಲೋ ಎಲ್ಲೋ ನೋಡಿದ ಸರ್ಪದ ಜ್ಞಾನವು ಅಥವಾ ರಜ್ಜುವನ್ನೇ ನೋಡಿದ ಸರ್ಪದ ಜ್ಞಾನವು? ರಜ್ಜುವನ್ನೇ ನೋಡಿದ ಸರ್ಪದ ರಜ್ಜುವನ್ನೇ ನೋಡಿದ ಸರ್ಪದ ಜ್ಞಾನ. ಎಂದೋ ಎಲ್ಲೂ ನೋಡಿದ್ದಲ್ಲ. ಅದಕ್ಕ ಎಂದೋ ಎಲ್ಲೋ ನೋಡಿದ ಸರ್ಪದ ಸ್ಮೃತಿ ಜ್ಞಾನವಲ್ಲ, ರಜ್ಜುವನ್ನೇ ನೋಡಿದ ಸರ್ಪದ ಜ್ಞಾನ. ಅದೇನಾಗ್ಯದ? ಬೆಳಕು ಬಂದಾಗ ಜ್ಞಾನ ಆಯ್ತು ಅಂದ್ರ ಅದೇ ಸರ್ಪ ಹೋಗಿ ಅದು ಹಗ್ಗ ಆಯ್ತು ಅಂತದ. ಬೆಳಕಿಲ್ಲದಾಗ ಅದೇ ರಜ್ಜು ಹೋಗಿ ಸರ್ಪವಾಗಿ ತೋರ್ತದ. ಹೀಗಾಗಿ ಈ ಅಚ್ಚಾತಿ ಕಾರಣ ವಿಚಾರ ಏನದಲ್ಲ ಅದು ಕೂಡ ಅಸಂಗತವಾಗಿರುತ್ತದೆ. ಎರಡು ಜ್ಞಾನ ಅಂತ ಏನ್ ಹೇಳೇನಲ್ಲ, ಆ ಎರಡು ಜ್ಞಾನಗಳನ್ನ ಹೊಡೆದು ಹಾಕಿ ಒಂದೇ ಜ್ಞಾನ ಮಾಡಿದ್ರೆ ಈಗ ಇವರು ಒಂದು ಹಗ್ಗರೆ ತೋರ್ತದ, ಒಂದು ಹಾವರೆ ತೋರ್ತದ. ಕಂಡೀಷನ್ ಡಿಪೆಂಡಿಂಗ್ ಅಪಾನ್ ದಿ ಕಂಡೀಷನ್. ಏನು? ಜ್ಞಾನ ಇದ್ದಾಗ ಒಂದ್ ರೀತಿ, ಅಜ್ಞಾನ ಇದ್ದಾಗ ಇನ್ನೊಂದು ರೀತಿ, ಬೆಳಕಿದ್ದಾಗ ಒಂದ್ ರೀತಿ, ಕತ್ತಲಿದ್ದಾಗ ಇನ್ನೊಂದು ರೀತಿ. ಏನಾದ್ರು ಡೌಟ್ ಅದ ಇದ್ರಾಗ? ಇದು ಅತ್ಯಾಚಾರವಾದ ಖಂಡನೆಯನ್ನ ಸಾಧು ನಿಶ್ಚಲದಾಸಿಯವರು ಮಾಡ್ತಾ ಇದ್ದಾರೆ. ಅಸತ್ಯಾಗಿ ಏನ್ ಹೇಳ್ತಾನ? ಎಲ್ಲೂ ಇಲ್ಲದ ಸರ್ಪ ಎಲ್ಲಿ ತೋರ್ಲಿಕ್ಕತ್ತದ? ರಜ್ಜು ದೇಶದಲ್ಲಿ ತೋರುತ್ತದೆ. ಅದಕ್ಕೆ ಸರ್ಪಕ್ಕೆ ಎಂತ ಸ್ಥಾನಮಾನ ಕೊಟ್ಟ? ಹೋರಿಕೆಯೂ ಇಲ್ಲ, ಇರುವಿಕೆಯೂ ಇಲ್ಲದಂತ ಸಂಜಯ ಮಗ ಎನ್ನುವಂತಹ ಒಂದು
ಬಹಳ ಚಿಕ್ಕ ಸತ್ಯ ಅಂದ್ರೆ ಈಗ ಶುದ್ರ ಸತ್ಯ ಅದ, ನೀವ್ ಯಾಕೆ ಸುಳ್ಳು ಹೇಳ್ತೀರಿ? ಎಲ್ಲೂ ಇಲ್ಲದ ಸರ್ಪ ಅಂತಂದ್ರ ಎಲ್ಲೂ ಇಲ್ಲದ ಬಂಜೆ ಮಗ ಪ್ರಾತಿಭಾಷಿಕ ಸತ್ಯ ಏನು? ನನಗ ದಾರಿ ತಪ್ಪಿಸ್ತೀರಲ್ಲ ನೀವು, ಕನ್ಫ್ಯೂಸ್ ಮಾಡ್ತೀರಲ್ಲ. ಯಾಕ ನನಗೆ ಕನ್ಫ್ಯೂಸ್ ಆಗ್ತದೆ. ನಿಮಗ್ ಕನ್ಫ್ಯೂಸ್ ಆಗ ನಮಗೆ ಕನ್ಫ್ಯೂಸ್ ಆದ್ರೆ ನಿಮಗ್ ಕನ್ಫ್ಯೂಸ್ ಆದ್ರೆ ನಾವೇ ಮಾಡಂತೀರ? ಇದು ಪಕ್ಕ ಬರೋ ತನಕ ಹೋಗಲ್ಲ. ಇದು ಪಾಠ ನಿಮ್ ಬಾಯಾಗ ಬರ್ಬೇಕಿದು. ಮತವಾದಿಗಳು ಇದು 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 ಇಲ್ಲಂದ್ರೆ ನಿಮ್ಗೆ ಅನುಭವಕ್ಕೆ ಬರಂಗಿಲ್ಲ. ಎಲ್ಲೂ ಇಲ್ಲದ ಜಗತ್ ಬ್ರಹ್ಮದಲ್ಲಿ ತೋರುತ್ತಿದೆ ಅನ್ನಂಗಿದು. ಅಲ್ಲ ಸರ್ಪ ಅಂತಂದ್ರೆ ಬರೀ ಸರ್ಪ ನಿಮ್ಗೆ ಸಂಬಂಧಪಟ್ಲಾರ್ದಂಗ ಇಲ್ಲದು. ನಿಮ್ಗೆ ಸಂಬಂಧಪಟ್ಟದ್ದೇ ಎಲ್ಲೂ ಇಲ್ಲದ ಸಂಸಾರ, ಎಲ್ಲೂ ಇಲ್ಲದ ದೇಹ. ನಿಮ್ಮದು ಒಂದು ಪಿಂಡಾಂಡ, ಒಂದು ಸರ್ಪದ ಸ್ಥಾನಮಾನ ಏನೇನದಂದ್ರೆ ಸರ್ಪ ಅಂದ್ರೆ ಏನು, ಎದರ ಬಗ್ಗೆ ಹೇಳಕತ್ತಾರ? ಸರ್ಪ ಈಸ್ ಈಕ್ವಲ್ ಟು ನಿಮ್ಮದು ಪಿಂಡಾಂಡ, ನಿಮ್ ದೇಹ ಪ್ಲಸ್ ಇನ್ನೇನದ ಪಿಂಡಾಂಡ ಆದ್ಮೇಲೆ ಬ್ರಹ್ಮಾಂಡ, ಜಗತ್ತು. ಜಗತ್ತು ಪಿಂಡಾಂಡ ಅಂದ್ರೆ ದೇಹ. ಮತ್ತೆ ಎರಡನ್ನ ಹಿಡ್ಕೊಂಡು ಮೂರನೇದು ಏನ್ ಮಾಡಿದ್ವಿ? ಸಂಸಾರ. ನಿಮ್ದೇ ಒಂದು ನಾನು ನನ್ನದು ಅನ್ನೋಂಥದ್ದು ಒಂದು ಸಪರೇಟ್ ಕಾರ್ನರ್ ಮಾಡ್ಕೊಂಡಿರಿ. ಇಡೀ ಜಗತ್ತಿನಾಗ ನಿಮ್ಮದೇ ಆದಂತ ಒಂದು ಮೂಲಿ ಮಾಡ್ಕೊಂಡಿರಿ. ಒಂದ್ ಕಡೆ ಎಲ್ಲೋ ನಿಮ್ಮ ಆಸನಕ್ಕೆ ಬ್ರಹ್ಮಾಂಡ, ಪಿಂಡಾಂಡ, ಸರ್ಪ ಇದೆ. ಒಂದು ಸಂಸಾರಾದಿ ಸರ್ಪ. ಈ ಸರ್ಪ ಎಲ್ಲೂ ಇಲ್ಲದ್ದು. ಒಂದು ರಜ್ಜು ದೇಶ ಅಂದ್ರೇನು? ರಜ್ಜು ಅಂದ್ರೇನು? ಬ್ರಹ್ಮ. ಈ ಸಿದ್ಧಾಂತಕ್ಕೆ ಒಂದು ಖಂಡನೆ ಮಾಡ್ಕೋಬೇಕಿದು. ಎಲ್ಲೂ ಇಲ್ಲದ ಈ ಸಂಸಾರ ಅಂದ್ರೇನು? ಬ್ರಹ್ಮಾಂಡ, ಪಿಂಡಾಂಡ. ಮತ್ತೆ ನೀವೇನು ವಸ್ತುಗಳ ಜಮಾಯಿಸ್ಕೊಂಡು ಹೊಲ ಮನೆಗೆ ಮಾಡ್ಕೊಂಡ್ರೆ ಅದೆಲ್ಲ ಎಲ್ಲೂ ಇಲ್ಲದ ಸಂಸಾರ ಬಂದು ಬ್ರಹ್ಮದಲ್ಲಿ ತೋರುತ್ತಿದೆ, ರಜ್ಜು ದೇಶದಲ್ಲಿ ತೋರುತ್ತಿದೆ. ಇದು ಯಾರ್ದಿದು? ಅಸತ್ಯದಿದು. ಎಲ್ಲೂ ಇಲ್ಲದ್ದು ರಜ್ಜು ದೇಶದಲ್ಲಿ ತೋರುತ್ತದೆ. ಎಲ್ಲೂ ಇಲ್ಲದ ಸರ್ಪ ರಜ್ಜು ದೇಶದಲ್ಲಿ ತೋರುತ್ತಿದೆ. ಇದ್ರದ್ದು ಸತ್ಯದ ಸ್ಥಾನಮಾನ, ಇದು ಸತ್ಯಕ್ಕೆ ಒಂದು ಸ್ಥಾನಮಾನ ಕೊಡ್ಬೇಕಲ್ಲ. ಎಲ್ಲದಕ್ಕೂ ಇದು ಕೊಡೋದು ಕಲಿಬೇಕು. ಏನ್ ಬೇಕಾದ್ರೆ ಜಗತ್ತಿನಾಗ ಯಾವುದೇ ಒಂದು ವಸ್ತು ತೋರಿಸಿದಾಗ ನಿಮ್ಗ ಒಂದು ಬುದ್ಧಿ ಕೆಲಸ ಮಾಡಬೇಕು. ಇದು ಶುದ್ರ ಸತ್ಯನು, ಇದಕ್ಕೆ ಎಂತ ಸ್ಥಾನಮಾನ, ಎಂತ ಸತ್ಯದ ಸ್ಥಾನಮಾನ ಕೊಟ್ಟಾಗುತ್ತೆ? ಸತ್ಯಕ್ಕೆ ಶುದ್ರ ಸತ್ಯ. ಶುದ್ರ ಸತ್ಯದ ಸ್ಥಾನಮಾನ ಎಲ್ಲೂ ಇಲ್ಲದ್ದು ಇಲ್ಲಿ ತೋರ್ಲಕತ್ತ. ಬಂಜೆ ಮಗ ತೋರ್ಲಕತ್ತಾನ ಇಲ್ಲಿ ಅಂತಂದ್ರೆ ಇದು ಬಂಜೆ ಮಗ ತೋರ್ಲಕತ್ತದ ಏನಿದು? ಶುದ್ರ ಸತ್ಯ. ಮತ್ತೆ ಎರಡನೇದು ಏನ್ ಹೇಳ್ತಾನ? ಇವ ಅಸತ್ಯ ಖ್ಯಾತಿ, ಅವ ಹಿಂಗ ಹೇಳ. ಆಮೇಲೆ ಎಲ್ಲಿ ಇಲ್ಲಂದ್ರೆ ಎಲ್ಲೂ ಇಲ್ಲದಂತಂದ್ರೆ ಆ ಮದ ಇಲ್ಲ ಜಗತ್ತಿನಾಗ. ವ್ಯಾವಹಾರಿಕವಾಗಿ ಜಗತ್ತಿನಲ್ಲಿದೆ. ಮತ್ತೆ ಎಲ್ಲೂ ಇಲ್ಲದ ವಸ್ತುಗಳು ತೋರ್ಲಕತ್ತವ ಅಂತಂದ್ರೆ ಬಂಜೆ ಮಗನು ಎಲ್ಲೂ ಇಲ್ಲದವ. ಇವನು ಪ್ರಕಾರದ ತೋರ್ಬೇಕಾಗಿತ್ತಲ್ಲ. ಬಂಜೆ ಮಗ ತೋರಂಗಿಲ್ಲ ಅಂತಂದ್ರಲ್ಲ, ಇದು ತೋರ್ಲಕತ್ತದ ಅಂತಂದ್ರ ಆ ಎಲ್ಲೂ ಇಲ್ಲದ ಅನ್ನೋ ಶಬ್ದಕ್ಕ ಬಹಳ ವಿಚಾರ ಮಾಡಬೇಕು. ಹೀಗಾಗಿ ಏನದ ಎಲ್ಲೂ ಇಲ್ಲದ ಬಂಜೆ ಮಗ ತೋರುತ್ತಿದ್ದಾನೆ ಅನ್ನಂಗ ಅರ್ಥ ಆಗ್ತದ. ಇದು ಏನಾಯ್ತು? ಅಸತ್ಯಾತಿ, ಇದು ಅಸಂಗತ. ಇವನ್ಗಿಂತ ಮುಂದುವರೆದು ಏನ್ ಮಾಡದ? ಇವನು ಏನ್ ಮಾಡ್ಯಾನ? ಎಲ್ಲೂ ಇಲ್ಲದ ಸತ್ಯದ ಸ್ಥಾನಮಾನ ಸರ್ಪಕ್ಕೆ ಅಥವಾ ಸಂಸಾರಕ್ಕೆ ಎಲ್ಲ ಸ್ಥಾನಮಾನ ಕೊಟ್ರು ಅಂತಂದ್ರೆ ಇವರು ಶೂದ್ರ ಸತ್ಯದ ಸ್ಥಾನಮಾನ ಕೊಟ್ರು ಅಸತ್ಯಾತಿಯವರು. ಮುಂದ ಆತ್ಮಖ್ಯಾತಿಯವರು ಏನಂತಾರ? ಇಲ್ಲದ, ಎಲ್ಲೂ ಇಲ್ಲದ
ಏನ್ ಮಾಡ್ಲಕತ್ತದ, ಏನೋನು ನೋಡ್ಲಕತ್ತಾನ, ಅವನ ಬುದ್ಧಿಯಲ್ಲಿ ತೋರುತ್ತಿದೆ. ಬುದ್ಧಿಯೊಳಗೆ ತೋರೋದಕ್ಕ ಈ ಸರ್ಪಕ್ಕೆ ಎಂತ ಸ್ಥಾನಮಾನ, ಬುದ್ಧಿಯಲ್ಲಿ ತೋರ್ತದ ಸರ್ಪಕ್ಕೆ ಎಂತ ಸ್ಥಾನಮಾನ, ಎಂತ ಸತ್ಯದ ಸ್ಥಾನಮಾನ, ಸರ್ಪಕ್ಕೆ ಎಂತ ಸತ್ಯದ ಸ್ಥಾನಮಾನ. ಇಲ್ಲಿ ಇವ್ರು ಎಂತದ ಕೊಟ್ರು ಆತ್ಮಖ್ಯಾತಿಯವರು, ಎಲ್ಲೂ ಇಲ್ಲ ಅಂತ, ಎಲ್ಲೂ ಇಲ್ಲದ ಅಂತ ಹೇಳಿ ಅಂದು ಅದು ಬುದ್ಧಿಯೊಳಗೆ ತೋರ್ತದ. ಬುದ್ಧಿಯೊಳಗೆ ತೋರ್ತದಂದ್ರೆ ಇದೆ ಅಂತ ಸ್ಥಾನಮಾನ. ನಿಮಗೆ ಬುದ್ಧಿಯೊಳಗೆ ತೋರಂತ ಸತ್ಯದ ಸ್ಥಾನಮಾನ ಯಾವುದು? ಪ್ರಾತಿಭಾಷಿಕ. ಪ್ರಾತಿಭಾಷಿಕ ಹೌದಿಲ್ಲ? ಅದು ಅವ್ರ ಎಲ್ಲ ಸ್ಥಾನಮಾನ ಕೊಟ್ಟಿದ್ರು. ಅಂದ್ರೆ ಎಲ್ಲಿ ಇಲ್ಲದ ಸಂಜೆಯ ಮಗ ಸ್ಥಾನ ಕೊಟ್ಟಿದ್ರು. ಅವರು ಎಂತ ಸ್ಥಾನಮಾನ? ಶೂದ್ರ ಸತ್ಯದ ಸ್ಥಾನಮಾನ. ಈಗೇನ್ ಮಾಡಿದ್ರು? ರಾಜ್ಯವಾದಿಕ ಸತ್ಯದ ಸ್ಥಾನಮಾನ ಕೊಟ್ಟಿವ್ರು ಆತ್ಮಖ್ಯಾತಿಯವರು. ಆತ್ಮಖ್ಯಾತಿ ಕರೆ. ಅದು ಏನಾಗ್ಯದ ಬುದ್ಧಿ ಒಳಗೆ ತೋರ್ಲಕತ್ತದ ಅಂತ ಇವರು. ಇವರು ಏನ್ ಮಾಡಿದ್ರು? ಶುದ್ರ ಸತ್ಯದ ವಸ್ತು ಏನಾಗಕತ್ತದ ರಾಜ್ಯಭಾಷಿಕವಾಗಿ ತೋರ್ಲಕತ್ತದ ಅಂದ್ರು. ಮುಂದ ಮೂರನೇದವ್ರು ಏನ್ ಮಾಡ್ಬಿಟ್ರು? ಅಖ್ಯಾತಿ, ಅನ್ಯತಾ ಖ್ಯಾತಿ. ಅನ್ಯತಾ ಖ್ಯಾತಿ ಅವ್ರು ಏನ್ ಮಾಡಿದ್ರು? ಇವರೆಂತ ಸ್ಥಾನಮಾನ ಕೊಟ್ರು? ವ್ಯಾವಹಾರಿಕ ಸತ್ಯ. ಅದ ಅಂತಾರೆ ಅವರು. ಅವು ಉತ್ತರದಲ್ಲಿನ ಹಾವು ರಜ್ಜು ದೇಶದಲ್ಲಿ ತೋರುತ್ತಿದೆ. ಇವರು ಏನ್ ಮಾಡಿದ್ರು? ವ್ಯಾವಹಾರಿಕ ಸತ್ಯ ಕೊಟ್ರು. ಸರ್ಪಕ್ಕೆ ಎಂತ ಸ್ಥಾನಮಾನ ಕೊಟ್ರು ಇವರು? ಎಂತ ಸ್ಥಾನಮಾನ ಅಂದ್ರೆ ಹಾವದ ಅಂತ ಇವ್ರು ಒಪ್ಕೊಂಡ್ರು. ವ್ಯಾವಹಾರಿಕವಾದಂತ ಸತ್ಯವನ್ನು ಜಗತ್ತಿನಾಗ ಹೆಂಗ ಬ್ರಹ್ಮಾಂಡದೊಳಗ 84 ಲಕ್ಷ ಜೀವರಾಶಿಗಳವಲ್ಲ, ಅವೆಲ್ಲ ವ್ಯಾವಹಾರಿಕವಾಗ್ಯದವ. ಅದಕ್ಕೆ ಇವ್ರೇನ್ ಮಾಡಿದ್ರು? ಸರ್ಪಕ್ಕೆ ವ್ಯಾವಹಾರಿಕ ಸತ್ಯ ಕೊಟ್ಟಿವರು, ಸತ್ಯದ ಸ್ಥಾನಮಾನ. ಅನ್ಯತಾ ಖ್ಯಾತಿಯವರು ಏನ್ ಮಾಡಿದ್ರು? ವ್ಯಾವಹಾರಿಕ ಸತ್ಯದ ಸ್ಥಾನಮಾನ ಕೊಟ್ರು. ಕೊಟ್ಟ ಅಖ್ಯಾತಿಕಾರರು ಏನ್ ಮಾಡಿದ್ರು? ಇದ್ರೊಳಗೆ 2 ರೀತಿ ಜ್ಞಾನ ಅದ. ಒಂದು ಸ್ಮೃತಿ ಜ್ಞಾನ, ಮತ್ತಿನ್ನೊಂದು ಇವ್ರು ಏನ್ ಮಾಡಿದ್ರು? ರಜ್ಜುವಿನ ಯಥಾರ್ಥ ಜ್ಞಾನ ಅಂತಂದ್ರ ಅದ್ರೇನು? ರಜ್ಜುವಿನ ಯಥಾರ್ಥ ಜ್ಞಾನ ಅಂದ್ರ ಬ್ರಹ್ಮದ ಬಗ್ಗೆ ಇರುವಿಕೆ, ಬ್ರಹ್ಮದ ಇರುವಿಕೆಯ ಜ್ಞಾನ. ಏನ್ ಮಾಡಿದ್ರು ಇವರು? ಒಂದ್ ಸ್ವಲ್ಪ ಪಾರಮಾರ್ಥಿಕ ಸತ್ಯಕ್ಕೆ ಬಂದ್ರು. ಇವರು ಪಾರಮಾರ್ಥಿಕ ಬಂದ್ರು. ಇವರು ಬ್ರಹ್ಮದ ಇರುವಿಕೆಯ ಜ್ಞಾನಕ್ಕೆ ಬಂದ್ರು. ಅವ್ರಿಗೆ ಏನ್ ಮಾಡ್ಯಾರ ಇವರು? ಬ್ರಹ್ಮದ ಇರುವಿಕೆಯ ಜ್ಞಾನ 1ನೇ ಪಾಯಿಂಟ್. 2 ಜ್ಞಾನಗಳಿವೆ. ಇನ್ನ ಒಂದೇನದ? ಎಲ್ಲೋ ನೋಡಿದ ಸರ್ಪದ ಜ್ಞಾನ ಅಂತೇಳಿ ನಾವು ಇವ್ರೊಳಗೆ ಏನಾಗ್ಯದ? ಎಲ್ಲೋ ನೋಡಿದ ಸರ್ಪ ಪ್ರಾತಿಭಾಷಿಕ ಸತ್ಯ ಆಗ್ಯದ. ಮತ್ತಿನ್ನೊಂದು ಏನಾಗ್ಯದ? ರಜ್ಜುವಿನ ಯಥಾರ್ಥ ಜ್ಞಾನನು ಇವ್ರಿಗೆ ಏನಾಗ್ಯದ? ಪಾರಮಾರ್ಥಿಕ ಸತ್ಯದ ಜ್ಞಾನನು ಆಗ್ಯದ. ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಏರಿ ಬಂದಾರ ನೋಡ್ರಿ ಅವ್ರು. ನೀವೇನು ಒಂದೇ ಸಲ ಅನಿರ್ವಚನೆಗೆ ಹೋಗ್ಬಿಟ್ಟಿರಿ. ಅವ್ರೆಷ್ಟು ಕಷ್ಟಪಟ್ಟಾರ ಆಲೋಚನೆ ಮಾಡಿ. ಆಮೇಲೆ ಶುದ್ರ ಸತ್ಯ, ಆಮೇಲೆ
ಸತ್ಯಕ್ಕೆ ಬಂದ್ರು, ಆಮೇಲೆ ವ್ಯಾವಹಾರಿಕ ಸತ್ಯಕ್ಕೆ ಬಂದ್ರು, ಆಮೇಲೆ ಪಾರಮಾರ್ಥಿಕ ಸತ್ಯಕ್ಕೆ ಬಂದ್ರು. ಪಾರಮಾರ್ಥಿಕ ಸತ್ಯಕ್ಕೆ ಬಂದು ಬ್ರಹ್ಮದ ಯಥಾರ್ಥ ಜ್ಞಾನನೂ ಮಾಡ್ಕೊಂಡಕ ಅವ್ರಿಗೆ ಪ್ರಾಬ್ಲಮ್ ಏನಾಗಕತ್ತದ, ಎಲ್ಲೋ ನೋಡಿದ ಆವಿನ ಜ್ಞಾನ ಆಗ್ಲಕತ್ತದ ಅಂತಂದ್ರ ಎಲ್ಲೋ ಅಂತಂದ್ರ ನಿಮ್ ಮನೆಗಿಂದು ಹೊಲ ಮನಿ ರೊಕ್ಕ ರೂಪಾಯಿ ಬಂಗಾರ ಗಂಡ ಹೆಂಡತಿ ಮಕ್ಕಳು ಇವ್ರು ಎಲ್ಲರೂ ಹೋದಾಗ ನಿಮ್ ಹೆಂಡತಿಗೆ ಎಲ್ಲೋ ನೋಡಿನಲ್ಲ ನಿನಗ ಯಾರು, ಅಥವಾ ನಿಮ್ಮ ಮಕ್ಕಳಿಗೆ ನೀವು ಎಲ್ಲೋ ನೋಡಿನಿ ನೀವ್ ಯಾರು ಅಂತ ನಮ್ಗೆ ಹಿಂಗ ಆಗ್ಲಿಕ್ಕತ್ತದ. ಎಲ್ಲ ಬ್ರಹ್ಮ ಅಂದ್ರೆ ಅನ್ಸದ, ಆದ್ರೆ ನಿಮ್ಗೆ ಎಲ್ಲೋ ನೋಡಿನೆಲ್ಲ ಅಂದಾಗ ಅವ್ರ ಸಾಲ ಜಗಿ ಬಿಡ್ತಾರೆ. ಹಿಂಗೆ ಮಾತಾಡಕತ್ತೀನಿ, ನೀನ್ ಏನ್ ಮೆಂಟಲ್ ಹಾಸ್ಪಿಟಲ್ ಯಾಕೆ ಹೋಗ್ತಿದ್ಯಲ್ಲ, ನಾನ್ ನಿನ್ ನೆನ್ಸಿದ್ದೀನಿ, ನಾನ್ ನಿನ್ ಮಗ ಅದೀನಿ, ನಾನ್ ನಿನ್ ಮಗಳತ್ತೀನಿ ಅಂದ್ರೆ ಇಲ್ಲಿ ಎರಡು ಜ್ಞಾನ ಆಗ್ತದಲ್ಲ, ಎರಡು ಜ್ಞಾನ ಎಲ್ಲೋ ನೋಡಿ ಎಲ್ಸಿಗೆ ಹೋಗಿ ನೀವು ಇನ್ನೊಂದು ನೋಡ್ರಿ ಸಂಸಾರ ಅಂತ ಈ ಸಾಮಾನ್ಯ ಮಾತಾಡುವಾಗ ಅಂತಿರ್ತಾರೆ ನನಗೆ ಯಾಕೋ ಇವತ್ತು ಹಿಂಗಾಗತ್ತೆ ನಿನಗೆಲ್ಲೋ ನೋಡ್ದಂಗಾಗ್ಯಲ್ಲ ಅಂತ ಹೇಳಿ ಕಟ್ಕೊಂಡ್ ಹೇಳ್ತೀವಿ ಅಂದ್ರ ಏನ್ ಮಾಡ್ಬಿಡ್ತಾರ, ಸೈಕ್ಯಾಟ್ರಿಕ್ ಹೋಗಿ ಕರ್ಕೊಂಡು ಹೋಗೋ ಮೇಲೆ ಏನ ಆಗ್ಯಲ್ಲ ಅದಕ್ಕ ಹೆಂಡತಿನ ನೀವು ಅಜ್ಞಾನ ಕಾಲದಲ್ಲಿ ನನ್ನ ಹೆಂಡತಿ ಅಂತ ನೋಡ್ತೀರಿ, ಜ್ಞಾನ ಕಾಲದಲ್ಲಿ ಏನಂತ ನೋಡ್ತೀರಿ ಹೆಂಡತಿನ? ಬ್ರಹ್ಮವೇ ಅಂತ ನೋಡ್ರಿ, ಬ್ರಹ್ಮ ಅಂತ ನೋಡ್ತೀರಿ. ಇಷ್ಟೇ ವಸ್ತು ಒಂದೇ ಅಲ್ಲಿ ಬ್ರಹ್ಮನೇ ಹೆಂಡತಿ ಇದ್ದಾಳೆ ಅಂದ್ರೆ ಏನಾಯ್ತು? ಇದ್ದಾಳೆ ಅಂತ ಅನ್ನೋದೇನದ, ಆ ಬ್ರಹ್ಮದ ಇರುವಿಕೆನೇ ಹೆಂಡತಿ ರೂಪದಲ್ಲಿ ಬಂದ್ಬಿಟ್ಟದ. ಅದಕ್ಕೇನಂದ್ರು ಈ ಕಡೆ ಹೆಂಡತಿನೂ ಆಗ್ಯದ, ಈ ಕಡೆ ಬ್ರಹ್ಮನೂ ಆಗ್ಯದ, ಎರಡೆರಡು ಕಡೆ ಆಗ್ಯದ ಅಂತ ಸಲುವಾಗಿ ಅದೇನಾಯ್ತು? ಬ್ರಹ್ಮದ ಸಾಮಾನ್ಯ ಜ್ಞಾನ. ಬ್ರಹ್ಮದ ಸಾಮಾನ್ಯ ಜ್ಞಾನ ಏನದು? ಎರಡೂ ಕಡೆ ಅದ, ಹೆಂಡತಿ ಇದ್ದಾಳೆ, ಬ್ರಹ್ಮ ಇದ್ದಾನೆ. ಇದ್ದಾಳೆ ಅನ್ನೋ ವಸ್ತು ಇದೆ ಅನ್ನೋ ವಸ್ತು ಒಂದೇ ಅದ ಇಲ್ಲ ಅಲ್ಲಿ. ಬ್ರಹ್ಮದ ಇರುವಿಕೆ ಹೆಂಡತಿಯ ರೂಪದಲ್ಲಿ ಅದ ಈಗ ಅಲ್ಲಿ. ಅದಕ್ಕೆ ಇದನ್ನು ಸಾಮಾನ್ಯ ಜ್ಞಾನ ಅಂತಂದ್ರು. ಹೀಗಾಗಿ ಸ್ಟೆಪ್ ಬೈ ಸ್ಟೆಪ್ ಮ್ಯಾಲ ಬಂದ್ರು. ಅದಕ್ಕೆ ಇವರು ನಿತ್ಯದಾಂತಿ ಏನ್ ಹೇಳ್ತಾರ, ಅಲ್ಲಿ ವಸ್ತು ಒಂದೇ ಅದಪ್ಪ, ಅದು ಒಂದು ಜ್ಞಾನ ಕಾಲದಲ್ಲಿ ಒಂದು ರೀತಿ ತೋರ್ತದ, ಅಜ್ಞಾನ ಕಾಲದಲ್ಲಿ ಇನ್ನೊಂದು ರೀತಿ ತೋರ್ತದ. ಎರಡು ವಸ್ತುಗಳಿಲ್ಲ, ಎರಡು ದೇಶಗಳಿಲ್ಲ, ಎರಡು ಸಂದರ್ಭಗಳಿಲ್ಲ. ನೀವೀಗೆಲ್ಲ ಏನ್ ಹೇಳಕತ್ತೀರಿ ಇವೆಲ್ಲ ಎರಡೆರಡದವ, ಇದೆಲ್ಲ ದ್ವೈತವಾದ. ಇದು ಅದ್ವೈತವಾದದೊಳಗ ಅದೇ ವಸ್ತು ಅಜ್ಞಾನ ಕಾಲದಲ್ಲಿ ಒಂದು ರೀತಿ ತೋರ್ತದ, ಅಜ್ಞಾನ ಕಾಲದಲ್ಲಿ ಇನ್ನೊಂದು ರೀತಿ ತೋರ್ತದ ಅಂತೇಳಿ ಓಸು ಮಂದಿ ಮತವಾದಿಗಳು ಖಂಡನ ಮಾಡಿ ಬಿಸಾಕ್ಬಿಟ್ರಿ. ಎಲ್ಲ ಚಲೋ ತಿಳಿದ ಇಲ್ಲ ಹೇಳ್ಬೇಕ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ವೃತ್ತಿ ರತ್ನಾವಳಿಯ 13ನೇ ರತ್ನದಲ್ಲಿ ಮತ್ತು ವೃತ್ತಿ ಪ್ರಭಾಕರದ 7ನೇ ಪ್ರಕಾಶದಲ್ಲಿ, ಸ್ವರಾಜ್ಯ ಸಿದ್ಧಿ ಗ್ರಂಥದಲ್ಲಿ ಮತ್ತು ವಿವರಣಾ ಗ್ರಂಥದಲ್ಲಿ ಅವಲೋಕಿಸಿ ವಿಷಯ ವಿಸ್ತಾರವಾಗುವ ಭಯ. ಅದರಿಂದ ಏನಾಗ್ತದ, ಜಿಜ್ಞಾಸುಗಳಿಗೆ ಅರ್ಥ ಆಗಂಗಿಲ್ಲ. ಜಿಜ್ಞಾಸುಗಳು ಬಹಳ ಈ ಹೋಗ್ಬಿಟ್ಟೇವಂದ್ರೆ ಅವ್ರಿಗೆ ನಮ್ ಸಂಗಟ ಹೆಜ್ಜೆ ಹಾಕ್ಲಕ್ ಆಗಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರ, ಹೆಜ್ಜೆ ಹಾಕ್ಲಕ್ ಆಗಂಗಿಲ್ಲ ಅಂದ್ರೆ ಏನ್ ಮಾಡ್ತಾರ, ವಿಷಯ ಸಂಕ್ಷಿಪ್ತವಾಗಿ ಹೇಳಿ ಎಷ್ಟು ಅರ್ಥ ಆಗಂಗ ಮಾಡ್ತಾರೆ ನಿಶ್ಚಲ್ದಾಸಿಯವರು. ಆ ಶಕ್ತಿ ಅವ್ರ ಬಳಿ ಅದ. ಅಂತ ಸದ್ಗುರು ನಮಗೆ ಸಿಕ್ಕದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಮೇಲೆ ಹೇಳಿದ್ರೆ ಈಗಾಗತ್ತದ ಗಂಟೆ ಗಟ್ಟಲೆ ಪೂರ್ತಿ ಡೀಪ್ ಆಗಿ ಹೇಳಿದ್ರೆ ಹೆಂಗ ಒಂದೊಂದು ಶಬ್ದಕ್ಕ 10 ಪೇಜ್ ಅದ ರೀ. ನಾವೀಗೇನ್ ಹೇಳ್ತೀವಿ, ಒಂದೊಂದು ಶಬ್ದಕ್ಕೆ 10 ಪೇಜ್ ಅರ್ಥ
ಸರ್ಪದಕ್ಕೆ ಕೊಟ್ಟ ಸ್ಥಾನಮಾನ ಯಾರ್ಯಾರು ಹೆಂಗ ಕೊಟ್ರು. ಕಡೆಗೆ ನಿತ್ಯದಾಸರು ಸರ್ಪದ ಸ್ಥಾನಮಾನ ಈ ಅಜ್ಞಾತಿ ಕಾರಣವಾಗಿ ಏನದ ಬ್ರಹ್ಮದ ಸ್ಥಾನಮಾನ, ರಜ್ಜುವಿನ ಸ್ಥಾನಮಾನನೇ ಬೇರೆ ಅದ, ಹಗ್ಗದ ಸ್ಥಾನಮಾನನೇ ಬೇರೆ ಅದ. ಹಗ್ಗದ್ದು ಸ್ಮೃತಿ ಸ್ಥಾನಮಾನ ಏನ್ ಕೊಟ್ಟನ, ಹಗ್ಗಕ್ಕ ಯಾವ ಸ್ಥಾನಮಾನ ಕೊಟ್ಟನ, ಸ್ಮೃತಿ ಸ್ಥಾನಮಾನ ಅಂತಂದ್ರೆ ಪ್ರಾತಿಭಾಷಿಕ ಸತ್ಯದ ಸ್ಥಾನಮಾನ ಕೊಟ್ಟನ. ಆನೆಗೆ ಪ್ರಾತಿಭಾಷಿಕ ಸತ್ಯದ ಸ್ಥಾನಮಾನ ಕೊಟ್ಟು ಹಗ್ಗಕ್ಕೆ ಏನ್ ಮಾಡ್ಯಾನ, ಪಾರಮಾರ್ಥಿಕ ಸತ್ಯದ ಸ್ಥಾನಮಾನ ಕೊಟ್ಟನ. ಸ್ಥಾನಮಾನ ಏನ್ ಕೊಟ್ಟನ, ಆದ್ರೆ ಹಗ್ಗವನ್ನ ಪ್ರಾತಿಭಾಷಿಕ ಸತ್ಯ ಒಳಗಿಟ್ಟಾನ. ಅದಕ್ಕಾಗಿ ಎರಡು ವಸ್ತುಗಳು ಇಲ್ಲ, ಎರಡು ಸ್ಥಾನಮಾನಗಳಿಲ್ಲ. ಒಂದೇ ವಸ್ತುವಿಗೆ ಎರಡು ಸ್ಥಾನಮಾನಗಳದವ. ಅಲ್ಲಿರೋದು ಒಂದೇ ಬ್ರಹ್ಮ, ಬ್ರಹ್ಮಾಂಡವಾಗಿ ತೋರ್ತಾ ಇದೆ, ವಿಧಾನವಾಗಿ ತೋರ್ತಾ ಇದೆ, ಸಂಸಾರವಾಗಿ ತೋರ್ತಾ ಇದೆ. ಯಾರಿಗೆ ತೋರ್ತದ? ಅಜ್ಞಾನಿ. ಯಾಕಂದ್ರೆ ಆತ್ಮಜ್ಞಾನ ಇಲ್ಲದ ಕಾರಣ. ಯಾವನಿಗೆ ಆತ್ಮಜ್ಞಾನ ಅದ, ಇಡೀ ಬ್ರಹ್ಮಾಂಡ ಅವನಿಗೆ ಬ್ರಹ್ಮವಾಗಿ ತೋರ್ತದ, ಇಡೀ ಪಿಂಡಾಂಡ ಅವನಿಗೆ ಬ್ರಹ್ಮವಾಗಿಯೇ ತೋರ್ತದ, 84 ಲಕ್ಷ ಜೀವರಾಶಿಗಳ ಪಿಂಡಾಂಡ ಕೂಡ ಬ್ರಹ್ಮವಾಗಿಯೇ ತೋರ್ತದ, ಮತ್ತ ಸಂಸಾರ ಕೂಡ ಬ್ರಹ್ಮವಾಗಿ ತೋರ್ತದ. ಬ್ರಹ್ಮಾಂಡ ಪಿಂಡಾಂಡ ಅದಾತ್ಮ ವಸ್ತುಗಳ ಏನು ವ್ಯವಹಾರ ಮಾಡ್ತೀರ ಎಲ್ಲ ಸಂಸಾರ. ಆತ್ಮ ವಸ್ತುವಿನ ವ್ಯವಹಾರ ಮಾಡೋದೆಲ್ಲ ಪರಮಾತ್ಮ. ಎಲ್ಲ ತವರಲ್ಲಿ ಬ್ರಹ್ಮನನ್ನು ಕಾಣುವಂತ ಒಂದು ದೃಷ್ಟಿಯನ್ನು ನಿಶ್ಚಲರಾಜಿ ಅವರು ನಮಗೀಗ ಬ್ರಹ್ಮನನ್ನ ಕಾಣೋದೇನು, ಬ್ರಹ್ಮ ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ. ಬ್ರಹ್ಮ ಇರುವಿಕೆಯನ್ನ ಮತ್ತ ಬ್ರಹ್ಮನ ಕಾಣಬೇಕ ಅಂತಂದ್ರ ಬ್ರಹ್ಮ ಬೇರೆ, ನೋಡೋ ಬೇರೆ ಆತನ. ನೋಡವನು ಬ್ರಹ್ಮನೇ, ಅಲ್ಲಿ ತುಂಬೋನು ಬ್ರಹ್ಮನೇ. ದೃಶ್ಯ ಮತ್ತು ದೃಷ್ಟ ಎರಡೂ ಬ್ರಹ್ಮನೇ. ಅಲ್ಲಿ ಕರ್ಕೊಂಡು ಹೋಗೋದು ಈಗ. ಅದಕ್ಕೆ ಇವೇನ್ ಮಾಡಿಬಿಟ್ರು, ಬಹಳ ವಿಸ್ತಾರ ಆಯ್ತು ಅಂತಂದ್ರ ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತಾಗ್ತದ ಅಂತೇಳಿ ಎಲ್ಲಾ ಮತವಾದಿಗಳನ್ನು ಜನ ಮಾಡಿ ಈಗ ವಿಷಯಾಂಕ 133, 4ನೇ ತರಂಗ 133ನೇ ವಿಷಯಾಂಕ. ಮತ್ತು ದೋಹ ಎಷ್ಟೆಂದು 50ನೇ ದೌಡ ಅಲ್ಲ, 50ನೇ ದೋಹ. 50ನೇ ದೋಹ. घाटी अनिर्वचनीय लगी पंचम दिन से और युक्तिहीन मत जारी ये ಮಾನವು ಭ್ರಮಚಿತ್ತವು. ಅವೆಲ್ಲ ಏನದವ, ಯುಕ್ತಿ ಏನದವ, ಅವ್ರ ಬಗ್ಗೆ ನೀನ್ ಏನದ ಭ್ರಮ ಏನಿದ್ದೆಲ್ಲ ಕರೆದ್ಬಿಡು. ನೀ ಅವೆಲ್ಲ ಎದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಿದಿ, ಅವೆಲ್ಲ ಯಾಕೆ ಓದ್ಕೊಂಡು ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿದಿ, ನಮ್ಗೆ ಯಾಕೆ ತಲೆ ಕೆಡಿಸ್ತೀರಿ, ಏನೇನಾರ ಓದ್ಕೊಂಡು ಗದ್ದಲಿಸ್ಬಿಡ್ತಿರಲ್ಲಪ್ಪ, ಅವೆಲ್ಲ ಏನದವ ಸರಿಗಿಲ್ಲ. ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಳಕ್ ಹೋಗಬೇಡ. ಅವು ಯಾವು ಬಿಟ್ಬಿಡು. ಅಸತ್ಯಾತಿ, ಆತ್ಮಖ್ಯಾತಿ, ಅನ್ಯತಾಖ್ಯಾತಿ, ಅಖ್ಯಾತಿ ಎಲ್ಲಾ ಮತಗಳನ್ನ ಬಿಟ್ಬಿಡು. 5ನೇ ಏನದ ಅನಿರ್ವಚನೀಯ ಖ್ಯಾತಿ ಅಂತ ಏನದಲ್ಲ ಅದನ್ನ ನಾನು ಹೇಳ್ತೀನಿ. ಅದನ್ನ ಒಂದು ಚಂದ ನೆನಪಿಟ್ಕೊಂಡ್ಬಿಡು ಸಾಕು. ಉಳಿದ ಖ್ಯಾತಿಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆದ್ರೆ ಉಳಿದ ಖ್ಯಾತಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಇದು ಗಟ್ಟಿ ಆಗಂಗಿಲ್ಲ. ಅದರ ಸಲುವಾಗಿ ಇದನ್ನ ಅಧ್ಯಯನ ಮಾಡ್ಬೇಕು. ಯಾವ್ದು ಗಟ್ಟಿ ಹಿಡ್ಕೋಬೇಕಂತೀವಿ, ಮತ್ತ ಗಟ್ಟಿ ಲೂಸ್ ಆಗಂತ ಪರಿಸ್ಥಿತಿಗಳು ಎಲ್ಲೆಲ್ಲಿದಾವ ಅನ್ನೋದಕ್ಕ ಅದು ತಿಳ್ಕೊಂಡ್ರೆ ಮುಂದೆ ಅದು ಗಟ್ಟಿ ಆಗ್ತದೆ. ಇಲ್ಲಂತಂದ್ರೆ ಹೆಂಗಾಗ್ತದೆ, ಯಾರೋ ಒಬ್ಬರು ಬಂದು ತಮ್ಮ ಲೆಕ್ಕದ ಪ್ರಕಾರ ಇದನ್ನು ವಾದ ಮಾಡ್ಲಕತ್ರ ಅಂತಂದ್ರ ಹೆಂಗಿದು, ನಿಮ್ಗ ಅವ್ರಿಗೆ ಎದುರಿಸ್ಲಕ್ ಶಕ್ತಿ ಬರ್ಬಾರ್ದ? ಬರ್ಬೇಕು. ನಾವ್ ಒಬ್ಬನೇ ಗಟ್ಟಿ ನನ್ನ ಪಾಡಿಗೆ ನಾನು ಒಂದ್ ಏನೋ ತಿಳ್ಕೊಂಡು ಕೂತೀನಿ ಅಂತಂದ್ರೆ ನಿಮ್ಗಿಂತ ಸ್ಟ್ರಾಂಗ್ ಇದ್ದಾರೆ ಇನ್ನೊಬ್ರು ಬಂದಾಗ ಅವ್ರಿಗೆ ಉತ್ತರ ಕೊಡ್ಲಕ್ ಬರ್ಬೇಕಲ್ಲ. ನಿಮ್ಮಲ್ಲಿ ಎಲ್ಲಾ ರೀತಿಯಿಂದ ಅವ್ರು ವಾದ ಮಾಡಿದಾಗ ಅದಕ್ಕೆ ತಿಳಿಸಿ ಹೇಳಂತ ಶಕ್ತಿ ನಿಮ್ಮಲ್ಲಿ ಬರ್ಬೇಕು. ಅದರ ಸಲುವಾಗಿ ಈ ರೀತಿ ಮಾಡ್ತಾರ. ನನ್ನ ಶಿಷ್ಯರು ಗಟ್ಟಿಮುಟ್ಟಾಗಿರ್ಬೇಕಂತ ವಾದಗಳನ್ನ ಸ್ವಲ್ಪ ಮಂಡಿಸಿ ಸಂಕ್ಷಿಪ್ತವಾಗಿ ಈ ರೀತಿನೂ ಇರ್ತದೆ ನೋಡಪ್ಪ.
ಪಂಚಮ ಖ್ಯಾತಿ ಅನಿರ್ವಚನೀಯ ಒಂದೇ ಹೇಳಿದ್ರಂತಂದ್ರೆ ಈ 4 ಅಖ್ಯಾತಿಗಳ ಬಗ್ಗೆ ಗೊತ್ತಿದ್ದಿಲ್ಲ ಅಂತಂದ್ರೆ ನೀವು ಸಶಕ್ತರಾಗಿರ್ತಿದ್ರೆ ಅಶಕ್ತರಾಗಿರ್ತಿದ್ರ ಅಶಕ್ತರನ್ನ ಆಗ್ತಿದ್ರು ನಮ್ಮ ಕಷ್ಟ ತಿಳ್ಕೊತಿದ್ವಿ ಮತ್ತೆ ಯಾರ ಬಂದು ಕೇಳ ವೀಕ್ ಆಗತ್ತಿದ್ರು ಹಿಂಗಾಗತ್ತ ಅದಕ್ಕಾಗಿ ಇದಾತ್ಮ ಸಿದ್ಧಾಂತದಲ್ಲಿ ನಮಗೆ ಶಿವಯೋಗಿ ನಿಶ್ಚಲ್ ಶಿವಯೋಗಿ ಅವರು ಪರಿಪೂರ್ಣವಾಗಿ ಅವ್ರು 4 ಖಂಡನ ಮಾಡ್ತಾರೆ ಈಗ ನಮಗ ತಿಳಿಸಿ ಮುಟ್ಟಾಗ್ಯದ ಈಗ ನಿಮ್ ಜ್ಞಾನ ಈಗ ಅವರು ಅನಿರ್ವಚನೀಯ ಖ್ಯಾತಿ ಅಂತೇಳಿ ವಿಟಮಿನ್ ಟ್ಯಾಬ್ಲೆಟ್ ಕೊಡ್ಲಕತ್ತಾರೆ ಹಾಗೆ ಮಾಡ್ತಾರೆ ನಿಮ್ಮ ಅನಿರ್ವಚನೀಯ ಖ್ಯಾತಿ ಇದು ವೇದಾಂತ ಸಂಬಂಧ ವೇದಾಂತಿಗಳು ಅಂದ್ರೆ ಯಾರು ಇವರು ವೇದಾಂತ ಎಲ್ಲದ ಏನ್ರಿ ಸಾಧನಿಕಲ್ದಾಸ್ತಿಯವರ ವೇದಾಂತಿಗಳು ಸಾಧನಿಕಲ್ದಾಸ್ತಿ ಬಿಡ್ರಿ ವೇದಾಂತ ಅಂದ್ರೆ ಏನು ವೇದ ಅಂದ್ರೇನು ವೇದಾಂತ ಅಂದ್ರೇನು ವೇದ ಅಂದ್ರೆ ಶ್ರುತಿ ಶ್ರುತಿ ಅಂದ್ರೆ ಕೇಳಿದ್ದು ಏನು ಕೇಳಿದ್ದು ಹಿಂಗ ಯಾವ ಶಬ್ದಗಳು ಇಲ್ಲದಾಗ ನಿಶ್ಶಬ್ದವಾಗಿದ್ದಾಗ ಕೇಳಿದ್ದು ಲೌಕಿಕ ವಿಚಾರಗಳು ಎಲ್ಲ ಶಾಂತ ಆದಾಗ ಒಂದು ವೇದ ಕೇಳ್ತಾ ಇದೆ ವೇದಘೋಷ ನಿರಂತರವಾಗಿ ನಡೆದ ಜಗತ್ತಿನೊಳಗೆ ಓಂ ಅಂತದ ಎಲ್ಲಾ ಅರ್ಥಗಳು ಎಲ್ಲಾ ಶಬ್ದಗಳು ಎಲ್ಲಾ ಅಕ್ಷರಗಳು ಅದರಾಗೆ ಅದಾವ ಈ ಒಂದು ಪ್ರಕೃತಿಕ ವಿಷಯಗಳ ಸೌಂಡ್ಗಳು ಎಲ್ಲ ಸಣ್ಣಗಾದ ಕೇಳಿಸ್ತದ ಅವುಗಳಿಂದ ನಾವು ದೂರ ಆದಾಗ ಆ ಶಬ್ದ ಕೇಳಿಸ್ತದ ಅದೇ ಶ್ರುತಿ ಆ ಶ್ರುತಿ ಏನದಂತಂದ್ರೆ ಕೇಳಿ ವೇದಗಳನ್ನ ಬರೆದಿಟ್ರು ಆ ಒಂದೇ ವೇದ ಇರೋದು ಒಂದೇ ಶ್ರುತಿ ಒಂದೇ ವೇದ ಓದುಗರ ಅನುಕೂಲಕ್ಕಾಗಿ ಅವರು 4 ರೀತಿ ಮಾಡಿದ್ರು ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವಣ ವೇದ ಅಂತ ಪ್ರತಿಯೊಂದು ವೇದಗಳಲ್ಲಿ 4 ಭಾಗಗಳು ಏನದವ ಸಂಹಿತೆ ಆರಣ್ಯಕ ಬ್ರಾಹ್ಮಣಗಳು ಸಂಹಿತೆಗಳು ಆರಣ್ಯಕಗಳು ಬ್ರಾಹ್ಮಣಗಳು ಮತ್ತು ಉಪನಿಷತ್ತುಗಳು ಅಂತೇಳಿ 4 ಭಾಗ ಅದಾವ ಕೊನೆಯ ಭಾಗದಲ್ಲಿ ಉಪನಿಷತ್ತುಗಳದಾವ ಅದಕ್ಕೆ ವೇದಗಳ ಅಂತಿಮ ಭಾಗ ಯಾವ ರೀತಿ ಅಂತಿಮವಾದ ಭಾಗ ಬರ್ತದಲ್ಲ ಆ ಭಾಗದಲ್ಲಿ ಏನಾಗ್ತಿರ್ತದೆ ಮೊದಲಿನ 3 ಬ್ರಾಹ್ಮಣ ಆರಣ್ಯಕ ಮತ್ತ ಬ್ರಾಹ್ಮಣ ಆರಣ್ಯಕ ಸಂಹಿತೆ ಏನದಲ್ಲ ಅವೆಲ್ಲವುಗಳ ಒಂದು ಸತ್ಯಾಸತ್ಯತೆಯನ್ನು ಪರಿಪಕ್ವವಾಗಿ ಉಪನಿಷತ್ತುಗಳಲ್ಲಿ ಹೇಳ್ತಾರೆ ವೇದದ ಅಂತಿಮ ಭಾಗ ಲಾಸ್ಟ್ ಯಾಕಂದ್ರೆ ಬಂದವನಿಗೆ ಬಟ್ಟೆಯನ್ನು ಓದಿದ್ದು ಉಪಯೋಗ ಆಗ್ತದ ಇಲ್ಲ ಹಂಗೆ ಇದೇನಾಯ್ತು ವೇದ ಅಂತಂದ್ರೆ ಉಪನಿಷತ್ತುಗಳಿಗೆ ಅಂತಾರೆ ವೇದಗಳಲ್ಲಿ ಕೊನೆಯಲ್ಲಿ ಉಪನಿಷತ್ತುಗಳು ಹೇಳ್ಯಾರ ಇದು ಉಪನಿಷತ್ತಿನ ವಿಚಾರ ಇದೇ ವೇದಾಂತ ಈ ಉಪನಿಷತ್ತುಗಳು ಓದಿದವರು ಇದನ್ನು ಒಪ್ಕೊಂಡಾರ ಏನು ಅನಿರ್ವಚನೀಯ ಖ್ಯಾತಿ ಅಂತೇಳಿ ಇದು ಪಂಚಮ ಖ್ಯಾತಿ ಏನಂತಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ ವೇದಗಳ ಅಂತ್ಯ ಭಾಗ ಏನು ವೇದಗಳ ಅಂತ್ಯ ಭಾಗ ಅಂದ್ರೆ 4ನೇ ಭಾಗ ಯಾವುದು ಉಪನಿಷತ್ತು ಇನ್ನು 3 ಭಾಗಗಳ ಹೆಸರು ಹೇಳ್ರಿ ಅಂತಂದ್ರೆ ಬ್ರಾಹ್ಮಣಗಳು ಆರಣ್ಯಕಗಳು ಸಂಹಿತೆಗಳು ಇವೆಲ್ಲ ಓದ್ಕೊಂಡು ಲಾಸ್ಟಿಗೆ ಇದು ಉಪನಿಷತ್ತು ಬರ್ತದ ಮುಂದೇನಪ್ಪಾ ಅಂತಂದ್ರೆ ವೇದಾಂತ ಅಂದ್ರೆ ವೇದಗಳ ಅಂತ್ಯ ಉಪನಿಷತ್ತು ಇದು ಕೃತಿಗಳು ಅಂತ ಯಾಕಂತಾರ ಅಂತಂದ್ರೆ ಈ ಲೌಕಿಕ ಶಬ್ದಗಳೆಲ್ಲ ನಿಶ್ಶಬ್ದವಾಗಿ ಶಾಂತವಾದಾಗ ಒಂದು ಬ್ರಹ್ಮಾನಂದ ಉಂಟಾಗ್ತದೆ ನಿಶ್ಶಬ್ದದಲ್ಲಿ ಆನಂದ ಆದೋ ಶಬ್ದದಲ್ಲಿ ಆನಂದ ಆದೋ
ನಿಶ್ಶಬ್ದದಲ್ಲಿ ನಿಶ್ಶಬ್ದದಲ್ಲಿ ಆನಂದ. ಯಾವಾಗ ಎಲ್ಲಾ ಶಬ್ದಗಳು ನಿಶ್ಶಬ್ದವಾದಾಗ ಏನಾಯ್ತು? ಆನಂದವಾಗಿ. ಆ ಆನಂದನೇ ಸದ್ರೂಪ ಬ್ರಹ್ಮ. ಚಿದ್ರೂಪ ಬ್ರಹ್ಮ ಅಂದ್ರೆ ಜ್ಞಾನ, ಅರಿವು. ಆನಂದ ಆಗ್ಯದ, ಅರಿವಾಗ್ಯದ, ನಿತ್ಯ ರೂಪದ, ಪರಿಪೂರ್ಣ ರೂಪದ. ಅದನ್ನ ಅನುಭವಿಸ್ಬೇಕಾದ್ರೆ ನಿಶ್ಶಬ್ದಕ್ಕೆ ಹೋಗ್ಬೇಕಾಗ್ತದ, ಏಕಾಂತಕ್ಕೆ ಹೋಗ್ಬೇಕಾಗ್ತದ. ಅದಕ್ಕೇನಾಯ್ತು? ಇದು ಪಂಚಮಖ್ಯಾತಿ, ಇದು ವೇದಾಂತ ಸಿದ್ಧಾಂತ ಒಪ್ಪಿಕೊಂಡಿರತಕ್ಕಂಥದ್ದು. ಯಾವ ರೀತಿಯಾಗಿ ರಜ್ಜುವಿನಲ್ಲಿ ಸರ್ಪವು ತೋರುತ್ತದೆಯೋ ಅದೇ ರೀತಿಯಾಗಿ ಬ್ರಹ್ಮದಲ್ಲಿ ಕಲ್ಪಿತವಾದ ಜಗತ್ತು ತೋರುತ್ತಿದೆ. ಅದರಿಂದ ಇದು ಹೇಳ್ಕೊಟ್ಟು ಬಂದೀನಿ ಇವತ್ತಿನ ಪಾಠ. ರಜ್ಜುವಿನಲ್ಲಿ ಕಲ್ಪಿತ ಸರ್ಪ ತೋರುವ ಹಾಗೆ ಪಾರಮಾರ್ಥಿಕ ಸತ್ಯವಾದ ಬ್ರಹ್ಮದಲ್ಲಿ ಏನಾಗ್ತದ? ಜಗತ್ತು ತೋರ್ತಾ ಇದೆ. ಈ ಜಗತ್ತಿಗೆ ಯಾರ್ಯಾರ ಅಂಜಿಂದ ಸ್ಥಾನಮಾನ ಕೊಟ್ಟರು? ಶೂನ್ಯವಾದಿಗಳು. ಎಲ್ಲೂ ಇಲ್ಲದ್ದು ಬ್ರಹ್ಮದಲ್ಲಿ ತೋರುತ್ತಿದೆ ಅಂತೇಳಿ ಶೂನ್ಯವಾದಿಗಳು ಎಂತ ಸ್ಥಾನಮಾನ ಕೊಟ್ಟರು? ಶುದ್ರ ಸತ್ಯದ ಸ್ಥಾನಮಾನ. ಮುಂದೆ ಆತ್ಮಖ್ಯಾತಿ ಮಹಾತ್ಮರು ಏನ್ ಕೊಟ್ರು? ಅದಕ್ಕೆ ಪ್ರಾತಿಭಾಷಿಕ ಸತ್ಯದ ಸ್ಥಾನಮಾನ ಕೊಟ್ರು. ಹೊರಗಲ್ಲ, ರಷ್ಯ ದೇಶದಲ್ಲಿ ಹಾವು ತೋರ್ತಾ ಇಲ್ಲ, ಹಾವಿರೋದು ನಿಮ್ ತಲೆಗಲ್ಲ ಅಂದ್ರು. ಅದಕ್ಕೆ ಇವರು ಎಂತ ಸ್ಥಾನಮಾನ ಕೊಟ್ರು? ಪ್ರಾತಿಭಾಷಿಕ ಸತ್ಯದ ಸ್ಥಾನಮಾನ ಕೊಟ್ರು. ಮುಂದೆ ಅನ್ಯತಾ ಕೇಳಿಸಿ ಅವ್ರು ಏನ್ ಮಾಡಿದ್ರು? ಹುತ್ತದಾಗ ಹಾವು ಇರ್ತದ, ಎಲ್ಲೂ ಇಲ್ಲ ಅಂದ್ರೆ ಹೆಂಗ ಅಂತೇಳಿ ಹುತ್ತದಾಗ ಹಾವು ಇರೋದ್ರ ಬಗ್ಗೆ ಅವ್ರು ಹೇಳ್ಕೊತಾರ. ಅದಕ್ಕೆ ಹುತ್ತದಾಗ ಹಾವು ತೋರ್ಲಕತ್ತದ ಅಂತ ಹೇಳಕತ್ತಾರ ಅಂತಂದ್ರೆ ಅವ್ರ ಸ್ಥಾನಮಾನ ಕೊಟ್ಟರು. ವ್ಯವಹಾರಿಕವಾಗಿ ಹುತ್ತದಾಗಿರೋ ಹಾವುಗಳಿಗೆಲ್ಲ ವ್ಯವಹಾರಿಕ ಸತ್ಯ ಅದು ಕೊಟ್ರು. ಹುತ್ತದಂದು ತೋರ್ಲಕತ್ತದ ಅಂದ್ರು. ಮುಂದೆ ಇವ್ರೇನ್ ಕೊಟ್ರು? ಅಖ್ಯಾತಿಯವರು ಯಥಾರ್ಥ ಜ್ಞಾನ. ರಜ್ಜುವಿನ ಯಥಾರ್ಥ ಜ್ಞಾನ ಅಂದ್ರೆ ಬ್ರಹ್ಮ ಯಥಾರ್ಥ ಜ್ಞಾನ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಎಲ್ಲ ಜ್ಞಾನದ ಇವರಿಗೆ. ಯಾರಿಗೆ? ಅಖ್ಯಾತಿಯವರಿಗೆ. ಆದ್ರೆ ಏನ್ ಪ್ರಾಬ್ಲಮ್ ಅದ? ಇಷ್ಟೆಲ್ಲ ಬ್ರಹ್ಮ ಎಲ್ಲಾ ಕಡೆ ಅದನಂತ ಎಲ್ಲ ಯಥಾರ್ಥ ಜ್ಞಾನ ಇದ್ರೂ ಸಹಿತ ಏನಾಗ್ಬೇಕತ್ತದ? ಎಲ್ಲೋ ನೋಡಿದ ಹಾವು ಬಂದು ನಾವು ತೊಂದರೆ ಕೊಡ್ಲಕತ್ತದ, ನೆನಪು ಮಾಡ್ಲಕತ್ತದ ಅಂತ ಹೇಳಿದ್ರು ಅಖ್ಯಾತಿಯವರು. ಅದಕ್ಕೆ ವಿದ್ಯಾಭ್ಯಾಸನ ಎಲ್ಲೋ ಎಲ್ಲಿದೋ ಬಂದಿಲ್ಲೋ ಮಾರಾಯ. ಆ ಹಗ್ಗನೇ ಕತ್ತದಾಗ ಹಾವಾಗಿ ತೋರ್ತದೆ, ಮತ್ತ ಬೆಳಕ್ ಮಾಡಿದ್ರೆ ಅಂದ್ರೆ ಹಾವು ಹೋಗ್ತದ, ಹಂಗಾಗಿ ತೋರ್ತದ. ಅದು ಬೇರೆ ವಸ್ತು ಅಲ್ಲ, ಬೇರೆ ದೇಶ ಅಲ್ಲ, ಬೇರೆ ಕಾಲ ಅಲ್ಲ. ಹಿಂಗ ಅದನ್ನ ಅನಿರ್ವಚನೀಯ ಖ್ಯಾತಿ ಹೇಳುತ್ತದೆ. ವೇದಾಂತ ಸಿದ್ಧಾಂತದಲ್ಲಿ ಅನಿರ್ವಚನೀಯ ಖ್ಯಾತಿ ಇದೆ. ಇದನ್ನು ಹೇಳುವುದಕ್ಕೂ ಮೊದಲು ಜ್ಞಾನ ಹೇಗೆ ಆಗುತ್ತದೆ ಎಂಬುದನ್ನು ತಿಳಿಯಬೇಕು. ಒಂದು ವಸ್ತುವಿನ ಬಗ್ಗೆ ಜ್ಞಾನ ನಮಗೆ ಹೆಂಗಾಗ್ತದ ಅಂತ ತಿಳ್ಕೋಬೇಕು. ಅಂತಃಕರಣದ ವೃತ್ತಿಯು ನೇತ್ರಾದಿಗಳ ದ್ವಾರ ಹೊರಹೊರಟು ವಿಷಯಗಳ ಸಮಾನವಾದ ಆಕಾರವನ್ನು ಹೊಂದುತ್ತದೆ. ಇದು ನಿಯಮ. ನಿಮ್ಮೊಳಗೊಂದು ಪ್ರಮಾದ ಅದ, ಅಂತಃಕರಣ ಅದ, ನಿಮ್ಮಲ್ಲಿ ಒಂದು ಇಂದ್ರಿಯ ಅದ. ಆ ಅಂತಃಕರಣವಾಗಿದ್ದು ಒಂದು ವೃತ್ತಿ ಹೊರಹೊರಟು ನೇತ್ರ ಎಂಬ ಎದರ ಮೂಲಕ? ಪ್ರಮಾಣದ ಮೂಲಕ ಹೊರಗೆ ಬಂದು ಧ್ಯೇಯ ವಸ್ತು ಏನದಲ್ಲ ಅದನ್ನ ನೋಡಬೇಕು ಅಂತೇಳಿ ಅದನ್ನ ಆಕಾರ ತಾಳ್ತದದು. ಮೊದಲು ವೃತ್ತಿ ಅದರ ಆಕಾರ ತಾಳ್ತದ. ಅಂತಃಕರಣದ ವೃತ್ತಿಯು ನೇತ್ರಾದಿಗಳ ದ್ವಾರ ಹೊರಹೊರಟು ವಿಷಯಗಳ ಸಮಾನವಾದ ಆಕಾರವನ್ನು ಹೊಂದುತ್ತದೆ. ಇದು ನಿಯಮ, ಇದು ರೂಲ್ಸ್. ದೇಹ ಬಿಟ್ಟು ಹೊರಗೆ ಬಂದು ವಸ್ತು ಇದೆ
ದೇಹ ಬಿಟ್ಟು ಹೊರಗೆ ಒಂದು ವಸ್ತು ಅದ. ನಿಮ್ ಬ್ರಹ್ಮಾಂಡ ಒಳಗೆ ಒಂದು ವಸ್ತು ಅದ. ಪಿಂಡಾಂಡದಿಂದ ಭಿನ್ನವಾದ ಒಂದು ವಸ್ತು ಬ್ರಹ್ಮಾಂಡದಲ್ಲಿ ಅದ. ಆ ವಸ್ತುವಿನ ಜ್ಞಾನವಾಗಬೇಕಾದರೆ ನಮ್ಮ ಅಂತಃಕರಣದ ಎಂತ ರುಚಿ ಹೊರಗೆ ಹೋಗಿ ಅಂತಃಕರಣದ ರುಚಿ ಹೊರಗೆ ಹೋಗಬೇಕು. ಆ ವಸ್ತುವಿಗೆ ಸಂಬಂಧವಾಗಬೇಕು. ಅಂದ್ರೆ ಆ ವಸ್ತುವನ್ನು ತಲುಪಬೇಕು. ಮತ್ತು ಅಂತಃಕರಣದ ಒಳಗೆ ಇದ್ದು ಇದೇ ಅಂತಃಕರಣ ಏನದ ಒಳಗೆ ಇದೆ, ವಸ್ತು ಏನದ ಹೊರಗೆ ಇದೆ. ಜ್ಞಾನವು ಅಂತಃಕರಣದ ಒಳಗೆ ಆಗುತ್ತದೆ, ವಸ್ತುವಿನೊಳಗೆ ಜ್ಞಾನ ಆಗುವುದಿಲ್ಲ. ಜ್ಞಾನ ನಿಮ್ಮ ಅಂತಃಕರಣದಾಗ ಆಗ್ತದೆ, ಎಲ್ಲಿ ಆಗ್ತದೆ? ಅಲ್ಲಿ ವಸ್ತುವಿನಲ್ಲಿ ಆಗ್ತದೆ, ಅಂತಃಕರಣದಾಗ ಆಗ್ತದೆ. ಯಾವುದೇ ಒಂದು ವಸ್ತುವನ್ನು ನೋಡಿದ್ರ ಅದು ಕತ್ತಲಿತ್ತಂದ್ರೆ ಹಗ್ಗಾಗಿ ನಿಮ್ಮ ಅಂತಃಕರಣಗಳಿಗೆ ಜ್ಞಾನ ಆಗ್ತದೆ. ಇದು ಕತ್ತಲಿತ್ತಂದ್ರೆ ಸರ್ಪ ಆಗಿ ನಿಮ್ಮ ಅಂತಃಕರಣಗಳಿಗೆ ಜ್ಞಾನ ಆಗ್ತದೆ. ಮತ್ತೆ ಬೆಳಕಿತ್ತಂದ್ರೆ ಅದು ಹಗ್ಗ ಆಗಿ ಇದು ಹಗ್ಗ ಅಂತ ನಿಮ್ಮ ಅಂತಃಕರಣಗಳಿಗೆ ಜ್ಞಾನ ಆಗ್ತದೆ. ಅದಕ್ಕೆ ಅಂತಃಕರಣವೂ ಒಳಗೆ ಇದೆ, ಅಂತಃಕರಣವೂ ಒಳಗೆ ಇದೆ, ವಸ್ತುವು ಹೊರಗೆ ಇದೆ. ಜ್ಞಾನವು ಅಂತಃಕರಣದ ಒಳಗೆ ಆಗುತ್ತದೆ, ವಸ್ತುವಿನೊಳಗೆ ಜ್ಞಾನ ಆಗುವುದಿಲ್ಲ. ಅಂತಃಕರಣದಲ್ಲಿ ಜ್ಞಾನ ಆಗಬೇಕಾದರೆ ಅಂತಃಕರಣದ ಪರಿಣಾಮವನ್ನು ವೃತ್ತಿ ಎನ್ನುತ್ತಾರೆ. ಈ ವೃತ್ತಿ ಕೆಲಸ ಮಾಡುತ್ತದೆ. ಅಂತಃಕರಣ ಒಳಗೆ ಇತ್ತಂದ್ರೆ ಅದಕ್ಕೆ ಜ್ಞಾನ, ಅದರ ವೃತ್ತಿ ಹೊರಗೆ ಬಂದ್ರೆ ಅದಕ್ಕೆ ಕೆಲಸ ಮಾಡುತ್ತೆ. ಅಂತಃಕರಣದಲ್ಲಿ ಜ್ಞಾನ ಆಗಬೇಕಾದರೆ ಅಂತಃಕರಣದ ಪರಿಣಾಮವನ್ನ ವೃತ್ತಿ ಎನ್ನುತ್ತಾರೆ. ಅಂತಃಕರಣ ವೃತ್ತಿ ಅಂತಂದ್ರೆ ಅಂತಃಕರಣದ ಪರಿಣಾಮ, ಅಂತಃಕರಣದ ಒಂದು ಎಫೆಕ್ಟ್. ಹೊರಗೆ ಒಂದು ವಸ್ತುವಿದೆ, ಅದನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ ಅಂತಃಕರಣದ ವೃತ್ತಿ ಹೊರಗೆ ಹೋಗಬೇಕು. ಅದು ಹೊರಗೆ ಹೋಗೋದಕ್ಕೆ ಎಷ್ಟು ದ್ವಾರಗಳದವ? ಅಂತಃಕರಣ ಹೊರಗೆ ಹೋಗ್ಬೇಕಾದ್ರೆ ಬಾಗಿಲ ಕಿಟಕಿ ಬೇಕಲ್ಲ, ಬಿಲ್ಡಿಂಗ್ ಕಟ್ಟಕ್ಕಿದೆ ಅದಕ್ಕೆ. ಎಷ್ಟು ದಾರಿ ಅದಾವ ಇದಕ್ಕೆ ಹೊರಗೆ ಹೋಗ್ಲಕ್ಕ, ನಿಮ್ಮ ರುಚಿ ಹೊರಗೆ ಹೋಗ್ಲಕ್ಕ? 5 ಪಂಚ ಜ್ಞಾನೇಂದ್ರಗಳು ಹೇಳಕತ್ತಾರ ನೋಡ್ರಿ, ಕಮಾಂಡರ್ ಹೇಳಕತ್ತಾರ. ಪಂಚ ಜ್ಞಾನೇಂದ್ರಿಯಗಳು 5 ದಾರಿ ಅದಾವ ನಿಮ್ಮ ಅಂತಃಕರಣದ ರುಚಿ ಹೊರಗೆ ಹೋಗೋದಕ್ಕ. ಜ್ಞಾನ ಯಾಕಾಗ್ತದ ಅನ್ನೋದು ಚಂದ ತಿಳ್ಕೋಬೇಕಿದು. 5 ದಾರಿ ಒಳಗ ಮಜಾ ಏನದ ಅಂತಂದ್ರ ಕಣ್ಣ, ಕಿವಿ, ಮೂಲ, ಈ 3ರಿಂದ ನಿಮ್ಮ ರುಚಿ ಹೊರಗೆ ಹೋಗಿ ನಿಮ್ಮ ಮನೆ ಬಿಟ್ಟು ಒಂದು 4-5 ಮನಿ ದೂರ ಯಾರಾದರೂ ಮಸಾಲೆ ಹುರಿಲಕತ್ತಿದ್ರಂತಂದ್ರ ಇದು ಹೋಗಿ ಸುತ್ತ 10 ಮನೆಯಾಗ ಅದಕ್ಕೆ ಬರ್ತದಿದು. ಓಹೋ, ಇಂಥ ಮನೆ ಒಳಗ ಮಸಾಲೆ ಹುರಿತಾ ಇರ್ತಾರೆ, ಇಂಥ ಮನೆಯಾಗ ಗುಲಾಬ್ ಜಾಮೂನ್ ಮಾಡ್ತಾ ಇರ್ತಾರೆ. ಅಷ್ಟು ದೂರ ಹೋಗಿ ಬರ್ತದದು. ಓಣ್ಯಾಗ ಎಲ್ಲರೇ ಟೈರ್ ಹಾಕಿ ಬೆಂಕಿ ಹಚ್ಚಿರ್ತಾರೆ, ರೋಡ್ ಮೇಲೆ ಎಲ್ಲೋ ಹಚ್ಚಿರ್ತಾರೆ. ಅದ್ರ ವಾಸನೆ ನೀವಲ್ಲಿರಿ ಮನೆ ಮೂಗಿ ಬರ್ಬೇಕತ್ತದ. ಅಂದ್ರ ನಿಮ್ಮ ಅಂತಃಕರಣ ಸುತ್ತಮುತ್ತ ಎಷ್ಟು ದೂರ ಆದ. ನೀವೇನ್ ತಿಳ್ಕೊಂಡಿರ್ತೀರಿ? ಬಗ್ಲಾಗ ಒಬ್ಬ ಯಾವ್ದ ಕೂತಿರ್ತಾನ, ಅವಕಾಶ ಮಾತನಾಡಿದ್ರ ಅವನಿಗೆ ಕೇಳ್ತಲ್ಲ ಅಂತ ಹೇಳಿ ಮೊಬೈಲ್ ತಗೊಂಡು ನೀವ್ ಯಾರ ಸಂಗಟೋ ಅಥವಾ ಯಾವುದೋ ವ್ಯಕ್ತಿ ಸಂಗಟೋ ನೇರವಾಗಿ ಅವಕಾಶ ಮಾತಾಡಿ ಅವನಿಗೆ ಕೇಳಿಸ್ಲಾರ್ದಾಗ ಮಾತಾಡ್ಬೇಕಂತ ನೀವು ಮಾತಾಡ್ತಿರ್ತೀರಿ. ಅವನ ಅಂತಃಕರಣದ ವೃತ್ತಿ ಮತ್ತು ಇಂದ್ರಿಯ ಅದು ಪಟುತ್ವ ಇತ್ತಂತಂದ್ರೆ ನಿಮ್ ಮಾತು ಸ್ಪಷ್ಟವಾಗಿ ಕೇಳ್ತಿರ್ತಾನ, ನೀವು ಮಾತಾಡೋದು ಗೊತ್ತಿರ್ತು. ಈಗ 60 ವರ್ಷ ಆದ್ಮೇಲೆ ಮೂಲಕ ಕಟ್ಟೆ ಮೇಲೆ ಕೂತಾನ ಒಂದ್ ಕೈ, ನಾವೇ ನಾವು ಕಣ್ಣಿಗೆ ಕಾಣ್ತೀವಿ ಅಂತ ತಿಳ್ಕೊಂಡು ನಾವು ಅವ್ರ ಮನೆ ಮುಂದಿನ ಆಯ್ತು ಹಿಂಗ ನೋಡ್ಲಾರ್ದಂಗ ಪಾರ ಆಗತ್ತ ಏನ್ರ ಪ್ರಯತ್ನ ಮಾಡಿದ್ರಿ. ಅವ 2 ಕಣ್ಣು ಹಾಕಿಸ್ಕೊಂಡು ಬಂದ್ಬಿಟ್ಟ. ನಾವು ಹೊಸವು ಸಣ್ಣ ಹುಡುಗರಿಗೆ ಎಷ್ಟು ಕಣ್ಣು ಸ್ಪಷ್ಟ ಕಾಣ್ತಾವ, ಆ 70 ವರ್ಷದ ಮುದುಕಿಗೂ ಅಷ್ಟೇ ಸ್ಪಷ್ಟವಾಗಿ ಕಣ್ಣು ಕಾಣ್ತಾವ. ಯಾಕೋ ಹಂಗೆ ಹೋಲಕತ್ತಿದಲ್ಲ, ಈ ಕುದಿನ ಕಾಣಂಗಿಲ್ಲ ಏನಂತ ನಾವು ಹುಚ್ಚ. ಹಿಂಗ ಏನದ ಕಣ್ಣು ದೂರ
ತನ್ನ ಸಾಮರ್ಥ್ಯದ ಪ್ರಕಾರ ರುಚಿ ಹೊರಗುತ್ತದೆ ಕಣ್ಣಿನ ಮೂಲಕ. ಕಿವಿ ದೂರದ ಶಬ್ದಗಳನ್ನು ಕೇಳಿಸ್ತದ, ಮತ್ತ ಮೂಗ ದೂರದ ವಾಸನೆಗಳನ್ನ ಗ್ರಹಿಸ್ತದ. ಎಷ್ಟು ವಿಚಾರ ಮಾಡಿ ದೇವರ ಹೆಂಗ್ ಮಾಡಿಟ್ಟ ನೋಡ್ರಿ. ಇವು ಮೂರು ಹೋಗಿ ಎಲ್ಲಿರೋ ವಾಸನೆ ಸುಖ ದುಃಖ ಅನುಭವಿಸಿದ್ರೆ ಏನೂ ತೊಂದರೆ ಇಲ್ಲ, ಶಬ್ದದ ಸುಖ ದುಃಖ ಅನುಭವಿಸಿದ್ರೆ ಏನೂ ತೊಂದರೆ ಇಲ್ಲ. ಮತ್ತೆ ಶಬ್ದ ಆಯ್ತು, ದೃಶ್ಯದ ದೂರದಲ್ಲಿ ಇರುವ ದೃಶ್ಯಗಳ ಏನೋ ಸುಖ ದುಃಖ ಅನುಭವಿಸಿದ್ರು ಏನೂ ತೊಂದರೆ ಇಲ್ಲ. ಆದ್ರ ಇನ್ನು ಎರಡಕ್ಕ ಲಾಕ್ಡೌನ್ ಮಾಡಕ್ಕ ನಾವು ಏನ್ ಮಾಡೋಣ, ನಾಲಿಗೆ ಅದು ರುಚಿ ಆಗದಂತ ಮತ್ತೆ ಆಗಂಗಿಲ್ಲ. ನಿಮಗ ಅಂಗಡಿ ಒಳಗೆ ಬೇಕಾದಷ್ಟು ಸಾಮಾನುಗಳು ಅದಾವ. ರವಾ ಇಟ್ಟನ, ಜಿಲೇಬಿ ಇಟ್ಟನ, ಬೋಂದೆ ಇಟ್ಟನ, ಬೆಳ್ಳ ಇಟ್ಟನ, ಜಾಮೂನ್ ಇಟ್ಟನ, ಬಜಾರ್ ತುಂಬ ತಿನ್ಲಕ್ ಬೇಕಾದ ಸಾಮಾನು ಅದ. ಅದ್ರ ರುಚಿ ಅದಕ್ಕೆ ನೀವೇನಂತೀರಿ, ಸ್ವಲ್ಪ ಶಾಂಪಲ್ ಕೊಡಪ್ಪ. ಆ ಶಾಂಪಲ್ ತಗೊಂಡು ನಾಲಿಗೆ ಮೇಲೆ ಇಟ್ಟಾಗೆ ಅದರ ರುಚಿ ಗೊತ್ತಾಗ್ತದ. ಅಕಸ್ಮಾತ್ ಕಣ್ಣ ಕಿವಿ ಮೂಗಿಗಿದ್ದಂತ ಕೆಪಾಸಿಟಿ ನಾಲ್ಗಿಗಿತ್ತಂತಂದ್ರ ಬಜಾರ್ನಾಗಿದ್ದೆಲ್ಲ ತಿಂದು ಬಿಡ್ತಿತ್ತು, ಎಲ್ಲರೂ ನೋಡಿಬಿಡ್ತಿತ್ತು. ಇದಕ್ಕೆ ಲಾಕ್ಡೌನ್ ಮಾಡಿ ಇಟ್ಬಿಟ್ಟ. ಮತ್ತು ಚರ್ಮಕ್ಕ ಸ್ಪರ್ಶದ ಜ್ಞಾನ, ಇನ್ನೊಂದು ವಸ್ತು ಬಂದು ಇದಕ್ಕೆ ಸ್ಪರ್ಶ ಅದಾಗೆ ಜ್ಞಾನ ಅಂತ ವಸ್ತು ಮೂಗಿನ ಗಟ್ಲೆ, ಕಣ್ಣಿನ ಗಟ್ಲೆ, ಕಿವಿ ಗಟ್ಲೆ ಎಲ್ಲೇ ದೂರದ ಸ್ಪರ್ಶವನ್ನು ಅನುಭವಿಸುವಂತ ಶಕ್ತಿ ಇದಕ್ಕಿತ್ತು ಅಂದ್ರೆ ಅನಾಹುತ ಆಗುತ್ತೆ ಇಲ್ಲ, ಡೇಂಜರ್ ಆಗ್ತಿತ್ತು. ಬಹಳ ಡೇಂಜರ್. ಎಲ್ಲೋ ಇದ್ದು ಸ್ಪರ್ಶ ಅನುಭವಿಸ್ತು, ಎಲ್ಲೋ ಇರೋದು ರುಚಿ ಅನುಭವಿಸ್ತಂದ್ರ ಈ ವ್ಯಾರಣ ಏನದವ ಬಹಳ ಡೇಂಜರ್ ನನ್ನ ಮೊದಲು ಅದ ಅಂತ ಇವಕ್ಕ ಲಾಕ್ಡೌನ್ ಮಾಡಿಟ್ಟ ಪರಮಾತ್ಮ. ಎಷ್ಟು ವಿಚಾರನ ನೋಡ್ರಿ ಅವನು. ಹೀಗಾಗಿ ಜ್ಞಾನ ಹೇಗಾಗುತ್ತದೆ ಅನ್ನೋದ್ರ ಬಗ್ಗೆ ಬಹಳ ತಿಳಿಯಲು ಎಷ್ಟು ಚರ್ಚೆ ಹೇಳ್ತೀವಿ ನಾವು. ಹೊರಗೆ ಒಂದು ವಸ್ತುವಿದೆ, ಅದನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ ಅಂತಃಕರಣ ವೃತ್ತಿ ಹೊರಗೆ ಹೋಗಬೇಕು. ಅದು ಹೊರಗೆ ಹೋಗುವುದಕ್ಕೆ 5 ದ್ವಾರಗಳಿವೆ. ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಶಬ್ದವನ್ನು ತಿಳಿದುಕೊಳ್ಳಲು ಶ್ರೋತ್ರದ ದ್ವಾರ ಕಿವಿಯ ಮೂಲಕ, ಸ್ಪರ್ಶವನ್ನು ತಿಳಿದುಕೊಳ್ಳಲು ಧ್ರುವೇಂದ್ರಿಯ ದ್ವಾರ, ರೂಪವನ್ನು ತಿಳಿದುಕೊಳ್ಳಲು ನೇತ್ರೇಂದ್ರಿಯ ದ್ವಾರ, ರಸನ ಅಂದ್ರೆ ನಾಲಿಗೆಯನ್ನ ರುಚಿ ತಿಳ್ಕೋಬೇಕಾದ್ರ ರಸನೇಂದ್ರಿಯ ದ್ವಾರ, ಗಂಧವನ್ನು ತಿಳ್ಕೋಬೇಕಾದ್ರ ವಾಸನೆ ಘ್ರಾಣೇಂದ್ರಿಯ ದ್ವಾರ. ಈಗ ರೂಪವುಳ್ಳ ವಸ್ತು ನೋಡಲು ನೇತ್ರ ದ್ವಾರ ವೃತ್ತಿ ಹೊರಗೆ ಬರಬೇಕಾಗುತ್ತದೆ. ವೃತ್ತಿಯ ಹೊರಗೆ ಒಂದು ವಿಷಯಗಳ ಸಮಾನವಾದ ಆಕಾರವನ್ನ ಹೊಂದುತ್ತದೆ. ಯಾವ ವಿಷಯಕ್ಕೆ ಹೋಗ್ತದ ಆ ವಿಷಯದ ಆಕಾರ ತಾಳ್ತದದು. ಆ ವಿಷಯದ ಆಕಾರ ತಾಳ್ಬೇಕಾದ್ರೆ ಅದಕ್ಕೆ ಬೆಳಕಬೇಕು. ಬೆಳಕಿಲ್ಲ ಅಂದ್ರೆ ಅದು ಆಕಾರ ತಾಳಂಗಿಲ್ಲ. ಅಲ್ಲೊಂದು ಹಗ್ಗ ಬಿದ್ದಿದೆ, ಅದನ್ನ ಅರಿಯಲು ಅಂತಃಕರಣದ ವೃತ್ತಿಯು ನೇತ್ರದ್ವಾರ ಹೊರಗೆ ಹೋಗಿ ಹಗ್ಗದ ಸಂಬಂಧವಾಯಿತು. ಸಂಬಂಧವಾದ ತಕ್ಷಣ ಜ್ಞಾನವಾಗುವುದಿಲ್ಲ. ಕೇವಲ ವೃತ್ತಿಯು ಅದರ ಆಕಾರ ತಾಳುತ್ತದೆ. ಹೋಗಿ ಹಿಂಗೆ ಟಚ್ ಮಟ್ಲೆ ಆಗಂಗಿಲ್ಲ, ಇದು ಅದರ ಆಕಾರ ತಾಳಬೇಕು. ವಸ್ತು ಎತ್ತರವಿದ್ದರೆ ವೃತ್ತಿ ಎತ್ತರವಾಗುತ್ತದೆ, ವಸ್ತು ಗಿಡ್ಡವಿದ್ದರೆ ವೃತ್ತಿ ಗಿಡ್ಡವಾಗುತ್ತದೆ, ವಸ್ತು ದುಂಡಗೆ ಇದ್ದರೆ ಈ ವೃತ್ತಿಯು ದುಂಡಗೆ ಆಗುತ್ತದೆ. ಅದರ ಆಕಾರ ತಾಳ್ತದ. ನೀರು ನಿರಾಕಾರ, ಪಾತ್ರೆಯ ಆಕಾರ ತಾಳುವಂತೆ ನಿರಾಕಾರವಾದ ನೀರು ಒಂದು ಪಾತ್ರೆ ಒಳಗೆ ಹಾಕಿದ್ರ ಹೆಂಗದ ಪಾತ್ರೆ ಆಕಾರ ತಗೋತದ, ಕೊಡದಾಗ ಹಾಕಿದ್ರೆ ಕೊಡದ ಆಕಾರ ತಗೋತದ, ತಂಬಿಗೆ ಒಳಗೆ ಹಾಕಿದ್ರೆ ತಂಬಿಗೆ ಆಕಾರ ತಗೋತದ, ಮಟ್ಟದ ಆಕಾರ ಹಾಕಿದ್ರೆ ಮಟ್ಟದ ಆಕಾರ ತಗೋತದ, ಚಮಚದ ಆಕಾರ ಹಾಕಿದ್ರೆ ಚಮಚ ಆಕಾರ ತಗೋತದ. ನೀರು ನಿರಾಕಾರ ಪಾತ್ರೆಯ ಆಕಾರ ತಾಳುವಂತೆ ಚೌಕ ಡಬ್ಬಿಯಲ್ಲಿ ಹಾಕಿದರೆ ಚೌಕಾಕಾರವಾಗುತ್ತದೆ, ದುಂಡಗಿನ ಡಬ್ಬಿಯಲ್ಲಿ ಹಾಕಿದರೆ ದುಂಡಾಕಾರವಾಗುತ್ತದೆ. ಅದಕ್ಕೆ ತನ್ನದೇ ಆದ ಸ್ವಂತದ ಆಕಾರವಿಲ್ಲ. ವಸ್ತುವಿನ ಆಕಾರ ನೀರು ಹೇಗೆ ತಾಳುತ್ತದೆಯೋ ಅದೇ ರೀತಿ ಅಂತಃಕರಣಕ್ಕೆ ಸ್ವತಂತ್ರವಾದ ಆಕಾರವಿಲ್ಲ.
ಅದು ನಿರಾಕಾರವಾಗಿದೆ. ಯಾವ ವಸ್ತುವಿಗೆ ಅದು ಸಂಬಂಧವಾಗುತ್ತದೆಯೋ ಅದರ ಆಕಾರವಾಗುತ್ತದೆ. ಇದು ನಿಯಮ. ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಗೆ ಹೋಗಿ ಹಗ್ಗಕ್ಕೆ ಸಂಬಂಧಿಸಿದಂತೆ ಹೊರಗೆ ಹೋಗಿ ಏನ್ ಮಾಡ್ತದೆ? ಅಂತಃಕರಣವು ಹಗ್ಗದ ಆಕಾರ ತಾಳುತ್ತದೆ. ಆಗ ಹಗ್ಗದ ಆಕಾರ ತಾಳ್ತಂದ್ರೆ ಅದಕ್ಕೆ ಏನಂತಾರೆ? ಒಂದು ವಸ್ತು ಸಮಾಸದಿಂದ ಪ್ರಮಾಣದ ಮೂಲಕ ಪ್ರಮೇಯ ವಸ್ತುವಿನ ಮೇಲೆ ಹೋಗಿ ಅದಕ್ಕೆ ಸಫಿಷಿಯಂಟ್ ಬೆಳಕಿದ್ದಾಗ ಆ ವಸ್ತುವಿನ ಆಕಾರ ತಾಳೋದಕ್ಕೆ ಏನಂತಾರೆ? ಆವರಣ ಭಂಗ ಮಾಡೋದು. ಆ ವಸ್ತುವಿನ ಆವರಣ ಭಂಗ. ಜಗತ್ತಿನೊಳಗೆ ಎಲ್ಲಾ ವಸ್ತುಗಳೇನವ ಆವರಣವಾಗಿ ಕುಂತವ, ಮುಚ್ಕೊಂಡು ಕುಂತವ. ಯಾವಾಗ ನಿಮ್ಮ ರುಚಿ ಹೋಗ್ತದ ಆವಾಗ ಅದರದ್ದು ಆವರಣ ಭಂಗ ಆಗ್ತದೆ. ಏನಾಗ್ತದ? ಆಗ ಹಗ್ಗದ ಆವರಣ ಭಂಗವಾಗುತ್ತದೆ. ಅಲ್ಲಿ ಹಗ್ಗದ ಜೊತೆಗೆ ಪ್ರಕಾಶವನ್ನು ಸಾಕಷ್ಟು ಹೇಳಬೇಕು. ಪ್ರಕಾಶನ ಬೇಕಲ್ಲ, ಬೆಳಕಿರಬೇಕು. ಬರೀ ಹಗ್ಗವಿದ್ದು ಪ್ರಕಾಶವಿಲ್ಲ ಅಂದರೆ ಹಗ್ಗದ ಜ್ಞಾನ ಆಗುವುದೇ ಇಲ್ಲ. ಪ್ರಕಾಶ ಸಾಕಷ್ಟು ಇದ್ರೇನೇ ಪದಾರ್ಥದ ಯಥಾರ್ಥ ಜ್ಞಾನವಾಗುತ್ತದೆ. ಇಲ್ಲಿಯ ತನಕ ಈ ರಜ್ಜುವಿನ ಜ್ಞಾನ ಹೇಗೆ ಆಗುತ್ತದೆ ಎಂದು ಹೇಳಿದ್ದಾಯಿತು. ರಜ್ಜುವಿನ ಜ್ಞಾನ ಹೆಂಗಾಗ್ತದ ಅಂತಂದ್ರೆ, ರಜ್ಜು ಅಂದ್ರೇನು? ಪ್ರಮೇಯ. ರಜ್ಜು ಅಂದ್ರೆ ಪ್ರಮೇಯ. ಅಂತಃಕರಣ ಅಂದ್ರೆ ಪ್ರಮಾತ. ಇಂದ್ರಿಯ ಅಂತಂದ್ರೆ ಪ್ರಮಾಣ. ರಜ್ಜು ಅನ್ನೋದ ಪ್ರಮೇಯ. ಜಗತ್ತಿನ ಯಾವುದೇ ವಸ್ತುವನ್ನ ಏನ್ ಮಾಡ್ಬೇಕು? ಈ ಪ್ರಮೇಯದಲ್ಲಿ ಇಡಬೇಕು. ಒಂದು ಇಷ್ಟು ಅದು ಏನ್ ಮಾಡ್ಬೇಕು? ಇದು ಎಂತದಪ್ಪ? ವ್ಯಾವಹಾರಿಕ ಸತ್ಯನೋ, ಪ್ರಾತಿಭಾಷಿಕ ಸತ್ಯನೋ, ಅತ್ಯಂತ ಸತ್ಯ ಕ್ಷುದ್ರ ಸತ್ಯನೋ, ಪಾರಮಾರ್ಥಿಕ ಸತ್ಯನೋ ಅಂತ ತಿಳ್ಕೋಬೇಕು. ಮತ್ತೆ ಎಲ್ಲ ಸತ್ಯಗಳು ತಿಳಿದ್ಮೇಲೆ ಯಾವ ಸತ್ಯಕ್ಕೆ ಮಹತ್ವ ಕೊಡಬೇಕು? ಮಹತ್ವ ಕೊಡಬೇಕು. ಮೋಕ್ಷ ಆಗ್ಬೇಕಂದ್ರೆ ವ್ಯಾವಹಾರಿಕ ಸತ್ಯ ಏನದ ಅಥವಾ ಪ್ರಾತಿಭಾಷಿಕ ಸತ್ಯ ಏನದ ಅದನ್ನೆಲ್ಲ ಕ್ಷುದ್ರ ಸತ್ಯ ಏನದ ಅದನ್ನ ತ್ಯಾಗ ಮಾಡಬೇಕು. ಕೇವಲ ಪರಬ್ರಹ್ಮ ವಸ್ತುವನ್ನಷ್ಟೇ ನಾವು ಗ್ರಹಿಸಲು ತಿಳಿಬೇಕು. ಅದಕ್ಕೆ ಇನ್ನು ಮುಂದೆ ರಜ್ಜುವಿನಲ್ಲಿ ಸರ್ಪದ ಜ್ಞಾನ ಹೇಗೆ ಆಗುತ್ತದೆ ಎಂಬುದನ್ನು ತಿಳಿಯೋಣ. ಆಯ್ತು, ಟೈಮ್ ಆಗ್ಲಿಕ್ಕತ್ತದ. ಈಗ ಜ್ಞಾನ ಹೆಂಗಾಗ್ತದ? ಯಾವುದೇ ಒಂದು ವಸ್ತುವಿನ ಜ್ಞಾನ ಹೆಂಗಾಗ್ತದ ಅಂತಂದ್ರೆ ಪ್ರಮಾದ ರೂಪವಾದ ನಮ್ಮ ಅಂತಃಕರಣದ ಮೂಲಕ ವೃತ್ತಿ ಹೊರಗೆ ಹೋಗಿ. ಈಗ ಶಾವಿಗೆ ಮಾಡೋರು ಒಂದು ಉಂಡಿ ಏನ್ ಮಾಡಿರ್ತಾರೆ? ಕೈಯಾಗಿ ಹಿಡ್ಕೊಂಡಿರ್ತಾರೆ. ಅದನ್ನ ಹೊಸಿತಿರ್ತಾರ. ಹೊಸಾಗ ಅದರದ್ದು ಎಳಿ ಏಟು ದೂರ ಹೋಗ್ತದ ನೋಡ್ರಿ. ಅದೇನು ಅಂತಃಕರಣ ಬಿಟ್ಟಿರ್ತದೇನದು? ಆ ಶಾವಿಗೆದು ತುರಿ ಬಿಟ್ಟಿಗೆ ಇರ್ತದೇನ್ರಿ? ಅದು ಶಾವಿಗೆ ಹಿಡ್ಕೊಂಡೇ ಇರ್ತದಿಲ್ಲ, ಅದು ಹಿಡ್ಕೊಂಡೇ ಇರ್ತದೆ. ಆಗ ಅಂತಃಕರಣ ಎನ್ನೋದು ಒಂದು ಕನಕ ಇದ್ದಂಗ ಅದರಲ್ಲಿ ಒಂದು ಎಳೆ ಹೊರಗೆ ಬರ್ತದ. ಎಳೆ ಹೊರಗೆ ಬಂದು ಆ ಪ್ರಮಾಣದಿಂದ ಪ್ರಮಾಣದ ಮೂಲಕ ಅಂದ್ರೆ ಇಂದ್ರಿಯದ ಮೂಲಕ ಹೊರಗೆ ಹೋಗ್ತದ. ಹೊರಗೆ ಹೋಗಿ ಅಲ್ಲಿ ಏನ್ ವಸ್ತುಗಳದವ ಆ ವಸ್ತುಗಳನ್ನ ಅದೇನ್ ಮಾಡ್ತದ? ಆಕಾರ ತಾಳ್ತದ. ಅದನ್ನು ನೋಡಿ ಅದರ ಆಕಾರ ತಾಳಿ ಅದರ ಆವರಣ ಭಂಗ ಮಾಡ್ತದ. ಅದರ ಆವರಣ ಭಂಗ ಮಾಡಿದಾಗ ಆ ವಸ್ತುವಿನ ಜ್ಞಾನ. ಈ ರೀತಿ ಹೇಳ್ಯಾರ. ಈ ಆವರಣ ಭಂಗ ಆಗಬೇಕಾದ್ರೆ ಅಲ್ಲಿ ಸಫಿಷಿಯಂಟ್ ಬೆಳಕು ಬೇಕು. ಯಾಕಂದ್ರೆ ಇದು ಜಗತ್ತಿನ ವಿಷಯ, ಅನಾತ್ಮ ವಿಷಯ, ಕತ್ತಲೆಯಲ್ಲಿರುವ ವಸ್ತುವಿನ ವಿಷಯ. ಪರಮಾತ್ಮ ಸ್ವಯಂ ಪ್ರಕಾಶದನ. ಅವನಿಗೆ ಕತ್ತಲಾಕೊಂಡಿದ್ದೇವೆ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಬೇರೆ ವಸ್ತುಗಳು ಪರಮಾತ್ಮನನ್ನು ಹೊರತುಪಡಿಸಿ ಬೇರೆ ವಸ್ತುಗಳನ್ನ ನಾವು ಆ ಒಂದು ಕತ್ತಲಾಕೊಂಡಿದ್ದೇವೆ ಅಂದ್ರೆ ಅವು ಕಾಣಂಗಿಲ್ಲ. ಪರಮಾತ್ಮ
ನಾಳೆ ಏನ್ ಮಾಡ್ತಾನೆ, ರಜ್ಜುವಿನಲ್ಲಿ ಸರ್ಪದ ಜ್ಞಾನ ಹೇಗೆ ಆಗುತ್ತದೆ ಎಂಬುದನ್ನು ನಾಳೆ ಅಂತಃಕರಣ ವೃತ್ತಿ ನೇತ್ರದ ಮುಖಾಂತರ ಹೊರಗೆ ಹೋಗಿ ವಸ್ತುವಿನ ಹೊರಗೆ ಹೋಗಿ ವಸ್ತುವಿನ ಆಘಾತ ಆಗ್ತದೆ. ಹೋಗಿ ಅಲ್ಲ, ನೇತ್ರದ ಮುಖಾಂತರ ಹೊರಗೆ ಹೋಗಿ ವಸ್ತುವಿನ ಆಘಾತ ಆಗ್ತದೆ. ಆವರಣ ಭಂಗ ಮಾಡ್ತಾರೆ. ಆವರಣ ಭಂಗ ಮಾಡ್ಬೇಕಾದ್ರೆ ಬೆಳಕಬೇಕು, ಬೆಳಕಿಲ್ಲ ಅಂತಂದ್ರೆ ಆಗಂಗಿಲ್ಲ, ಗೊತ್ತಾಗಲ್ಲ. ಅದಕ್ಕೆ ಈ ಜಗತ್ತಿನ ನಿಯಮ ಹೆಂಗದ, ಅಂತಃಕರಣ ಎಂಬ ಪ್ರಮಾದದಿಂದ ಒಂದು ವೃತ್ತಿ ಹೊರಗೆ ಬಂದು ಆ ನೇತ್ರ ದ್ವಾರ ಅಥವಾ ಪಂಚ ಜ್ಞಾನೇಂದ್ರಿಯ ದ್ವಾರ ಹೆಂಗೋ ಒಂದು ಹೊರಗೆ ಹೋಗಿ ಆ ವಿಷಯವನ್ನ ಅದು ಗ್ರಹಣ ಮಾಡ. ಆ ವಿಷಯ ಗ್ರಹಣ ಮಾಡ್ಬೇಕಾದ್ರೆ ಅದಕ್ಕೆ ಪ್ರಮೇಯ ಅಂತಾರೆ. ಪ್ರಮೇಯ ವಸ್ತುವಿನ ಮೇಲೆ ಹೋಗಿ ಆ ಅಂತಃಕರಣ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳ್ತದೆ. ಆ ವಸ್ತುವಿನ ಆಕಾರ ತಾಳೋದ್ರಿಂದ ಏನಾಗ್ತದ, ಆ ವಸ್ತುವಿನ ಆವರಣ ಭಂಗ ಆಗಿ ಅದರ ಜ್ಞಾನ ಆಗ್ತದೆ. ಆದ್ರೆ ಆ ವಸ್ತುವಿನ ಆಕಾರ ತಾಳಿ ಆವರಣ ಭಂಗ ಆಗ್ಬೇಕಾದ್ರೆ ಅಲ್ಲಿ ಸಮಸ್ಯೆ ಏನದ ಅಂತಂದ್ರೆ ಬೆಳಕಿರಬೇಕು. ಬೆಳಕಿದ್ದಿಲ್ಲ ಅಂತಂದ್ರೆ ಆವರಣ ಭಂಗ ಆಗಂಗಿಲ್ಲ ಅನ್ನೋದು ಆಸೆ ಇವತ್ತು ಹೇಳ್ಯಾರ. ಇದು ದೃಷ್ಟಾಂತ ಹೇಳ್ಯಾರ, ಇದು ಸಿದ್ಧಾಂತ ನಾಳೆಗೆ ಹೇಳ್ಬೇಕು. ನೇತ್ರದಲ್ಲಿರುವ ವೃತ್ತಿ ಆವರಣ ಭಂಗ ಮಾಡ್ತೈತಿ, ಮತ್ತೆ ಅದ್ರೊಳಗಿರುವ ಚಿರಾಭಾಸ ವಸ್ತು ಯಾವ್ದಂತ ಗೊತ್ತು ಮಾಡ್ಕೊತಾನ ಅಂತ ಹೇಳ್ತೀರಿ. ನೇತ್ರದಲ್ಲಿರುವ ವೃತ್ತಿಯಲ್ಲಿರುವ ವೃತ್ತಿ ರೀ ವೃತ್ತಿ ಇದನ್ನ ಭಂಗ ಮಾಡ್ತಾ ಆವರಣ ಭಂಗ ಮಾಡ್ತೈತಿ. ಅದ್ರೊಳಗಿರುವ ವೃತ್ತಿಯಲ್ಲಿರುವ ಚಿರಾಭಾಸ ವಸ್ತು ಯಾವ್ದಂತ ಹೇಳಿ ಗೊತ್ತು ಮಾಡ್ಕೊತಾನ. ಅದೇ ಜ್ಞಾನ ಅಥವಾ ಇನ್ನ ಮುಂದೆ ಹೇಳ್ತಾರಲ್ಲ, ಇಲ್ಲ ಚಿರಾಭಾಸ ಹೇಳೇ ಇಲ್ಲ ನಮ್ಗ ಗೊತ್ತಾಗಬೇಕಾದ್ರೆ ಆವರಣ ಭಂಗ ಆಗಬೇಕು ಅಷ್ಟೇ. ಚಿರಾಭಾಸ ಜಡವಸ್ತುವನ್ನು ಅರ್ಥ ಮಾಡ್ಬೇಕಾದ್ರೆ ಅದ್ರೊಳಗಿರೋ ಚೈತನ್ಯ ಏನದಲ್ಲ ಉಪಯುಕ್ತ ಚೇತನ, ಆ ವಸ್ತು ಉಪಯುಕ್ತ ಚೇತನದೊಡನೆ ಅದು ಒಂದಾಗ್ತದ ಅನ್ನೋದು ಒಂದು ದೃಷ್ಟಾಂತದಾಗಿ ಸಿದ್ಧಾಂತದಾಗ ಹೇಳ್ತಾನೆ. ಈ ಸದ್ಯಕ್ಕೆ ಏನಿಲ್ಲ, ಜ್ಞಾನ ಆಗ್ಬೇಕಂದ್ರೆ ಅದು ಆವರಣ ಭಂಗ ಆಗ್ಬೇಕು. ಆವರಣ ಭಂಗ ಆಗ್ಬೇಕಂದ್ರೆ ಅಲ್ಲಿ ಬೆಳಕಿರ್ಬೇಕು. ಒಂದೊಂದು ಹೋಗ್ತಾರೆ ಮುಂದೆ ಹೇಳ್ತಾರೆ ಉಪಯುಕ್ತ ಚೇತನ ಮತ್ತೆ ಚಿದಾಭಾಸ ಏನೇನ್ ಕೆಲಸ ಮಾಡ್ತಾರ ಅವೆಲ್ಲ ಹೇಳ್ತಾರೆ. ಓಕೆ, ಏನಾರ ಡೌಟ್ ಇದ್ರೆ ಕೇಳಿ, ಮತ್ತೆ ಏನಾರ ಇದ್ರೆ ಇಲ್ಲ ಅಂದ್ರೆ ಮುಂದಿನ ಏನ್ ಮಾಡ್ತೀರಿ ಮಾಡ್ರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ. ಇಲ್ಲಿಯವರೆಗೆ ಶುದ್ಧ ಬ್ರಹ್ಮ ಇಂದ ನಾವು ಅಸತ್ಖ್ಯಾತಿ ಮತ್ತು ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿ ಮತ್ತು ಅಖ್ಯಾತಿಯನ್ನ ಅನಿರ್ವಚನೀಯ ಖ್ಯಾತಿ ಇವುಗಳನ್ನ ಖಂಡನೆ ಮಾಡಿದ ನಮಗ ತಿಳಿಸಿದಂತ ಎಲ್ಲ ದೇವರ ಬೋಧನೆ. ಅನಿರ್ವಚನೀಯ ಖ್ಯಾತಿ ಖಂಡನೆ ಮಾಡಿ 4 ಖ್ಯಾತಿ ಖಂಡನೆ ಮಾಡಿ 1 ಖ್ಯಾತಿ ಅನಿರ್ವಚನೀಯ ಮಂಡನ ಮಾಡಿ 4 ಖ್ಯಾತಿಗಳನ್ನ ಖಂಡನೆ ಮಾಡಿದ್ದಾರೆ. ಅದು ಅನಿರ್ವಚನ ಖ್ಯಾತಿಯನ್ನ ಮಂಡನ ಮಾಡ್ಯಾರ. ಅದು ನಿಶ್ಚಲ್ ದಾಸಿ ಅವರ ಮಾರ್ಗದಲ್ಲಿ ನಮಗೆ ಸುವಿಸ್ತಾರವಾಗಿ ತಿಳಿಸಿಕೊಟ್ಟಂತ ಮಹಾ ಶರಣ ಬಸವಪ್ಪಗಳಿಗೆ ತುಂಬ ಹೃದಯದ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಮತ್ತು ಇವತ್ತು ಮತ್ತು ಮುಂದಿನ ಕಾರ್ಯಕ್ರಮವನ್ನು ಬೆಳಕು ಕಾರ್ಯಕ್ರಮವನ್ನು ಯಾರು ನಡೆಸಿಕೊಡ್ತಾರೆ ಅವ್ರ ಹ್ಯಾಂಡ್ ರೈಟ್. ಹೇಳ್ತಾರಪ್ಪ
ಈಗ ಸುಖ ಜ್ಞಾನಿಗಳಾದ ಕಲ್ಯಾಣ ಪ್ರಭುಗಳಿಂದ ಈ ವಿವೇಕ ಚೂಡಾಮಣಿ ಗ್ರಂಥವನ್ನ ಹೇಳ್ತಾರ, ನಾವೆಲ್ಲರೂ ಪಾಲಿಸೋರು. ಹೊರಗೆ ಹೋಗಿದ್ರೆ ಇವತ್ತಪ್ಪ ಗುಲ್ಬರ್ಗ ಬಂದಿದ್ರಿ, ಮನಿ ಶಾಂತ ಬರೋದು ಟ್ರೈನಿಗೆ ಲೇಟ್ ಮಾಡಿ ಬಂದ್ರಿ. ನಮ್ಮ ಗುರುದೇವು ಸಾಕ್ಷಾತ್ ಗುರುವೇ ನಮಃ. ಪರಮ ಪೂಜ್ಯ ಬ್ರಹ್ಮಲೀನ ಪಂಡಿತ್ ಪೀತಾಂಬರಜಿ ಮಹಾರಾಜರು ಹಾಗೂ ಸಾಧು ನಿಶ್ಚಲದಾಸ್ ಮಹಾರಾಜರನ್ನು, ಅದರಂತೆ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಜಗದಾದಿ ಜಗದ್ಗುರುವಂತ ಶಂಕರಾಚಾರ್ಯ ತನ್ನ ಬಂದಿದ್ದಾರೆ. ಈ ಪಾಠದ ಸಾಹಿತ್ಯವನ್ನು ವಹಿಸಿ ಮೋಕ್ಷದ ವಿಚಾರಗಳನ್ನ ಪ್ರಸ್ತುತಪಡಿಸಿದಂತ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತಹ ಶರಣಬಸವ ಸ್ವಾಮೀಜಿಗಳ ಪಾಠಕ ಮಕ್ಕಳಿಗೆ ಅನುಮತಿಗಳು, ಈ ಪಾಠದಲ್ಲಿ ಉಪಸ್ಥಿತರಿದ್ದು ಆಲಿಸುತ್ತಿರುವಂತಹ ಎಲ್ಲ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಾಧಕ ಮಕ್ಕಳಿಗೆ ಶ್ರೀಕಾಷ್ಟಾಂಗ ಪ್ರಣಾಮ. ಹಿಂದಿನ ದಿವಸ ವಿಷಯಾಂಕ ಮನೆ 45ನೇ ತನ ನೋಡಿತಾ ಇದ್ದ ಆತ್ಮನು ಈತನು ಆತ್ಮ ಸ್ವಯಂ ಪಂಚಕೋಶಗಳಿಂದ ಬೇರೆಯವನು, ಈ 3 ಅವಸ್ಥೆಗಳಿಗೆ ಸಾಕ್ಷಿ ಮತ್ತು ವಿಕಾರರಹಿತದನ, ನಿರ್ಲಿಪ್ತದನ, ಸದಾನಂದ ಸ್ವರೂಪನೂ ಆದಂತ ಆತ್ಮನನ್ನ ತನ್ನ ಆತ್ಮ ಅಂತೇಳಿ ವಿವೇಕಿಯಾದವನು ತಿಳ್ಕೋಬೇಕು ಅಂತೇಳಿ ನಿನ್ನೆ ದಿವಸ ಪರಾಮರ್ಶೆಯನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ಈಶಾನುಕ್ರಮಣಿಕೆ 46. ಅಲ್ಲಿ ಶಿಷ್ಯ ಗುರುಗಳಿಗೆ ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ ಮಾಡ್ತಾನಂದ್ರೆ, ಆತ್ಮ ಅಂದ್ರೆ ಆತ್ಮ ಅಂದ್ರೆ ಶಿಷ್ಯ ಗುರುಗಳಿಗೆ ಪ್ರಶ್ನೆ ಮಾಡ್ತಾನೆ ಶ್ಲೋಕದ ಮುಖಾಂತರ. ಆ ಶ್ಲೋಕದ ಸಂಖ್ಯೆ 269. ಮಿಥ್ಯಾತ್ವೇನ ನಿಶ್ಚಿತೇಷು ಕೋಶೇಷು ಪಂಚಷು ಸರ್ವಭಾವಂ ವಿನಾ ಕಿಂಚಿನ್ನ ಮುತ್ರ ಹೇ ಗುರು ವಿಜಯಂ ಕಿಮು ವಸ್ತಸ್ತಿ ಸ್ವಾತ್ಮನ್ನಾತ್ರ ವಿಪಸ್ಥಿತ ಅಂತ ಹೇಳ್ತೇನೆ. ಮಿಥ್ಯಾತ್ವೇನ ನಿಶ್ಚಿತೇಷು ಕೋಶೇಷು ಪಂಚಷು ಸರ್ವಭಾವಂ ವಿನಾ ಕಿಂಚಿನ್ನ ಪಶ್ಯ ಮಿತ್ರ ಹೇ ಗುರು ವಿಜ್ಞೇಯಂ ಕಿಮು ವಸ್ತಸ್ತಿ ಸ್ವಾತ್ಮನಾತ್ರ ವಿಪಸ್ಥಿತ. ಈ ಶ್ಲೋಕದ ತಾತ್ಪರ್ಯ ಏನು ಅಂತಂದ್ರೆ, ಶಿಷ್ಯ ಉವಾಚ ಅಂದ್ರೆ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಗುರುವೇ, ಈ ಪಂಚಕೋಶಗಳನ್ನು ಮಿಥ್ಯ ಅಂತೇಳಿ ನಿರಾಕರಿಸಿದ ಮೇಲೆ ಇಲ್ಲಿ ಎಲ್ಲಾ ಶೂನ್ಯತೆ ವಿನ ಬೇರೆ ಯಾವುದನ್ನು ನಾನು ಕಾಣ್ತಾ ಇಲ್ಲ. ನೀವು ಪಂಚಕೋಶಗಳನ್ನು ಎಲ್ಲಾ ಮಿಥ್ಯ ಅಂತ ಹೇಳಿದ್ರೆ, ಮಿಥ್ಯ ಅಂತ ಹೇಳೋದ ಮೇಲೆ ನಿರಾಕರಿಸಿದ ಮೇಲೆ ಇಲ್ಲಿ ಎಲ್ಲಾ ಏನು ಕಾಣ್ತಾನೆ? ಶೂನ್ಯತೆ ವಿನಃ ಏನು ಕಾಣಲ್ಲ. ಶೂನ್ಯತೆ ವಿನಃ ಬಿಸಿ ಯಾವುದನ್ನೂ ನಾನು ಕಾಣ್ತಾ ಇಲ್ಲ. ಹೀಗಿರುವಾಗ ಇಲ್ಲಿ ವಿವೇಕಿಯಾದವನು ತನ್ನ ಆತ್ಮ ಅಂತ ತಿಳಿದುಕೊಳ್ಳತಕ್ಕ ವಸ್ತು ಯಾವುದು ಇದರಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಬಹಳ ಸುಂದರವಾದಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಗುರುಗಳು ಇನ್ನು
ಹಾಗೆ ಪ್ರಶ್ನೆ ಮಾಡ್ತಾನೆ. ಏನ್ ಪ್ರಶ್ನೆ ಮಾಡ್ತಾನ, ಈ ಕೋಶಗಳೆಲ್ಲ ಕ್ರಾಂತಿಜನ್ಯ ಇವು ಕೋಶಗಳು ಕ್ರಾಂತಿಯಿಂದ ಹುಟ್ಟಕ್ಕಂಥವು. ಇವು ಸತ್ಯ ಅಲ್ಲ, ಪಂಚಕೋಶಗಳು. ಅವುಗಳನ್ನ ಅಲ್ಲ ಹೇಳೋ ಮೇಲೆ ಉಳಿಯುವುದು ಏನ್ ಉಳಿತದ? ಬರೀ ಶೂನ್ಯ ಉಳಿತದ. ಪೂಜೆ ಬರೀ ಶೂನ್ಯ ಅಲ್ಲದೆ ಮತ್ತೇನು ಇರುವುದಿಲ್ಲಲ್ಲ ಅಂತ ಪ್ರಶ್ನೆ ಮಾಡ. ಆಧ್ಯಾತ್ಮಿಕ ವಿಷಯಗಳನ್ನ ಕೇವಲ ಬುದ್ಧಿಯಿಂದ ತೀರ್ಮಾನ ಮಾಡದಕ್ಕೆ ನಾವು ಪ್ರಯತ್ನ ಪಟ್ಟಿದ್ವಿ ಅಂತಂದ್ರೆ ನೋಡ್ರಿ, ಆಧ್ಯಾತ್ಮಿಕ ವಿಷಯಗಳನ್ನ ನಾವು ಕೇವಲ ಬುದ್ಧಿಯಿಂದ ತೀರ್ಮಾನಿಸುವುದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತಂದ್ರೆ ಉಂಟಾಗುವ ನಿರಾಶೆಯ ಪರಿಸ್ಥಿತಿಯೇ ಇದು. ಈ ಬೌದ್ಧ ಪಂಥದ ಶೂನ್ಯವಾದಿಗಳು ಇದನ್ನೇ ಸಿದ್ಧಾಂತವಾಗಿ ಮಂಡಿಸಿದ್ರು. ಬೌದ್ಧ ಪಂಥದ ಶೂನ್ಯವಾದಿಗಳು ಎಲ್ಲವೂ ಕ್ಷಣಿಕ ಮತ್ತು ಸ್ವಭಾವವುಳ್ಳಂತಹದ್ದು. ಎಲ್ಲ ಏನೋ ಜಗತ್ತಿನಲ್ಲಿರುವಂತ ಎಲ್ಲ ಕ್ಷಣಿಕದ ಮತ್ತ ನಾಶ ಸ್ವಭಾವವುಳ್ಳಂತದ. ಆದ್ರಿಂದ ಕೊನೆಗೆ ಉಳಿಯುವುದು ಕೇವಲ ಶೂನ್ಯ, ಅದೇ ಪರಮ ಸತ್ಯ ಎಂಬ ಶೂನ್ಯವಾದನ್ನ ಅವರು ಘೋಷಣೆ ಮಾಡಿದ್ರು. ಇನ್ನ ಬಾಹ್ಯ ಜಗತ್ತನ್ನ ಪಂಚಕೋಶಗಳನ್ನ ನಿರಾಕರಿಸಿದ ಮೇಲೆ ಏನು ಉಳಿದರೆಯೋ ಅದನ್ನೇ ವಿವೇಕಿ ತಿಳಿಸಬೇಕಾಗ್ತದೆ. ಹೊರಗಿನ ಜಗತ್ತ ಮತ್ತು ಪಂಚಕೋಶ ಇವುಗಳನ್ನ ನಾವು ನಿರಾಕರಿಸಿದ ಮೇಲೆ ಕೊನೆಗೆ ಏನು ಉಳಿತದ ಅದನ್ನೇ ವಿವೇಕಿಸವನು ತಿಳ್ಕೊಳ್ಬೇಕಾದದ್ದು ಅಂತ ಗುರು ಹಿಂದಿನ ಹೇಳಿದರೆ ಎಲ್ಲ ನಿರಾಕರಿಸಿದ ಮೇಲೆ ಏನು ಉಳಿತದ ಅದನ್ನೇ ನೀನು ವಿವೇಕಿ ಅದನ್ನು ತಿಳ್ಕೋಬೇಕು ಅಂತೇಳಿ ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ಬೋಧನೆಯನ್ನು ಮಾಡಿದ. ಆದ್ದರಿಂದ ಶಿಷ್ಯ ಗುರುವನ್ನ ಗೌರವದಿಂದ ಮತ್ತೆ ಕೇಳ್ತಾನೆ, ಓ ಗುರುವೆ, ಇದಲ್ಲವೆಂದು ನಿರಾಕರಿಸದ ಮೇಲೆ ಕೊನೆಗೆ ಉಳಿಯುವುದೇನು? ಇದು ಅಲ್ಲ ಅಂತ ಹೇಳಿ ನಾವು ಮೇಲೆ ಕೊನೆಗೆ ಏನು ಉಳಿತದ? ಬರೀ ಶೂನ್ಯ ಅಲ್ಲದೆ ಬೇರೆ ಯಾವುದು ಇರುವುದಲ್ಲ. ಅದು ಕೇವಲ ಅಭಾವ. ಏನು? ಕೇವಲ ಅಭಾವ. ಅದರಲ್ಲಿ ವಿವೇಕಿಯು ತಿಳಿಯಬೇಕು ಏನಿರ್ತದೆ. ನೀವೇನು ಹೇಳ್ತೀವಿ, ನಿರಾಕರಿಸುವ ಎಲ್ಲ ಶೂನ್ಯವಾಗಿ ಉಳಿತದ ಅಂತ ನೀವು ಹೇಳ್ತೀವಿ. ಬರೀ ಶೂನ್ಯ ಅಲ್ಲದೆ ಬೇರೆ ಯಾವುದು ಇರುವುದಿಲ್ಲ. ಹೌದು, ಅಲ್ಲಿ ಏನು ಉಳಿತದ ಅಂದ್ರೆ ಅಭಾವ ಸ್ಥಿತಿ. ಅದರಲ್ಲಿ ವಿವೇಕಿಯಾದವನು ತಿಳಿಬೇಕಾದದ್ದು ಏನು ಇರುತ್ತದೆ ಅಂತ ಹೇಳಿ ಈ ಶಿಷ್ಯನ ಪ್ರಶ್ನೆ ಮೂಲಕ ಈ ಬೌದ್ಧರ ಶೂನ್ಯವಾದವನ್ನ ಇಲ್ಲಿ ಚರ್ಚೆಗೆ ತೆಗೆದುಕೊಂಡ. ಗುರು ಅದಕ್ಕ ಶಿಷ್ಯನಿಗೆ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಗುರುಗಳು ಉಪದೇಶ ಮಾಡ್ತಾರೆ. ಅದೇ ಆತ್ಮದ ಸ್ವರೂಪ. ಆತ್ಮಸ್ವರೂಪ ಗುರುಗಳು ಉಪದೇಶ ಮಾಡಿದ. ಈ ಆತ್ಮಸ್ವರೂಪ ಏನದ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ನನ್ನ 4 ನುಡಿಗಳನ್ನ ನಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಯವರೆಗೆ ಶುದ್ಧ ಬ್ರಹ್ಮ ಇಷ್ಟರಾದ ಕಲ್ಯಾಣಪ್ಪ ಯಲಿಗಿಯವರು ವಿವೇಕ ಚೂಡಾಮಣಿಯ ವಿಷಯವನ್ನು ಒಳ್ಳೆಯ
ಸ್ಪಷ್ಟವಾಗಿ ತಿಳಿಸಿಕೊಟ್ಟರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತ ಮೆಲುಕು ಕಾರ್ಯಕ್ರಮವನ್ನ ಯಾರ ಇದನ್ನ ಮಾಡ್ತೀವಿ, ಇನ್ನೂ ಟೈಮ್ ಐತಿ. ಹ್ಯಾಂಡ್ ಮಗ ಯಾರು ಹೇಳ್ತಾರೆ? ಯಾರು ಇಲ್ಲ ಅಂತ ಅನಿಸ್ತದೆ. ಮಂಗಲವನ್ನು ಮಾಡಿಬಿಡ್ರಿ ರಮ್ಮರ. ಮಾಂತೇಶ್ ಅವರು ಮಂಗಲ ಶುದ್ಧ ಬ್ರಹ್ಮ ಇಷ್ಟರಾದ ಮಾಂತೇಶ್ ಪಾಟೀಲ್ ಅವರು ಕೊಟ್ರಯ್ಯ ಬೀಜೂರ್ ಮಠವರು ಮಂಗಲವನ್ನ ನಡೆಸಿಕೊಡ್ಬೇಕಂತ ಚರ್ಚೆ. ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾದಾರವೇ ತಾನಾದ ಪರಮ ಸದ್ಗುರುವರೆಗೆ ಋಷಿಶಿರದತ್ತವ ಮತೆಯಲ್ಲಿ ನೆಲೆಸಿದ ಪತೀತ ಪಾವನಗೆ ಗತಿಗಾಣದ ನರ ಅಜ್ಞರಿಗರುವನ್ನು ತೋರಿದ ಧೀರನಿಗೆ ಉಪಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿದಿಟವನು ಕೋರಿಪಗೆ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶನಿಗೆ ಅಸ್ತಿತ್ವದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ ಅಚಲಾತ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರನಿಗೆ ಪರಮದಯಾ ನಿಧಿದಾದು ಗುರುವಿನ ಗೋರಾಮೃತ ಸುತಗೆ ವರ ಪ್ರಣವಾತ್ಮಕ ನಿಗಮಾಧೀಶೆಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅದುವಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ವಂದಿಸಿ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜರ ಹರಿಗಾದಾರವೇ ತಾನಾದ ಪರಮ ಸದ್ಗುರುವರೆಗೆ ಪರಮ ಸದ್ಗುರುವರೆಗೆ ಓಂ ಚೈತನ್ಯಂ ಶಾಶ್ವತಂ